ब्रह्महृदाय आदिकवये मुह्यन्ति यं सूरयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिश्चित्यप्ययेहानीतिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृतिः सुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् पातालमेतस्य अंडकोशो विराट प्रोक्तो विशेषेण प्रकाशनात् वैराजस्तद्गतो विष्णुः अथवा सर्वतो वरः इति भागवततन्त्रे पातालमेतस्य हि पादमूलं पठन्ति पार्ष्णिप्रपदे रसातलं महातलं विश्वसृजः सुगुल्भौ तलातलं मयि पुरुषस्य जङ्घे पातालम एतस्य हि पादमूलं पठन्ति पार्ष्णिप्रपदे रसातलं महातलं विश्वसृजः सुगुल्भौ तलातलं वै पुरुषस्य जङ्घे प्रतिमापेक्षयाङ्गानि स्वरूपापेक्षया तज्जातानि तदाश्रितानि च ಅದಿಷ್ಟು ಆಪಾದಮೂಲಿ ಪರ್ಯಂತ ವರ್ಣನೆ ಮಾಡ್ತಾರೆ. ಮೊದಲು ಪಾದದಿಂದ ವರ್ಣನೆ ಮಾಡೋದಕ್ಕೆ ಕಾರಣ ಅಂದರೆ ದೊಡ್ಡವ್ರನ್ನ ಯಾವಾಗಲೂ ಕೂಡ ಪಾದದಿಂದ ಮುಖದವ್ರು ವರ್ಣನೆ ಮಾಡಬೇಕು, ಚಿಕ್ಕವ್ರನ್ನ ಸೇರಿದ ಮಾಡಬೇಕು. ದೇವರನ್ನ ಹೇಗೆ ಮಾಡಿದ್ರೆ ನಡೆಯುತ್ತೆ, ಎರಡು ಅತಿ ಅಣುರೂಪದಲ್ಲಿರೋದ್ರಿಂದ ಹಾಗೆ, ದೊಡ್ಡ ರೂಪದಿಂದ ಹಾಗೆ. ಸಾಮಾನ್ಯ ಹೆಚ್ಚ ಮಾಡೋದೆಲ್ಲ ಹೇಗೆ ಪಾದದಿಂದನೇ ಮಾಡೋದು. ಯಾಕೆ ನಮಾಮಿ ನಿಖಿಲಾಶೀಶ ಕ್ರೀಟಾ ಕೃಷ್ಣಪೀಠವತ ಸಂಚಿಂತೆಯೇದ್ ಭಗವತಶ್ಚರಣಾರವಿಂದ. ಅದು ಮನುಷ್ಯ ವರ್ಣಿತೋ ಮೂಲಿತೋ ವರ್ಣ್ಯಾ ದೇವತಾಸ್ತು ಪಾದಗಳಿಂದ ಅಂತ ವಾಕ್ಯ. ಆ ದೃಷ್ಟಿಯಿಂದ ಹಾಗೆ ಮಾಡಿ. ಮಹಾತಲಂ ಪಾತಾಲಮೇತಸ್ಯ ಹಿ ಪಾದಮೂಲಂ, ಪಾದದ ಮೂಲ ತಳಭಾಗ ಅದು ಪಾತಾಲ. ಪಠಂತಿ ಅದೇ ಶಾಸ್ತ್ರ ಹೇಳ್ತಾ ಇದ್ದಾರೆ. ಪಾರ್ಷ್ಣಿ ಪ್ರಪದೆ ಪಕ್ಕದಲ್ಲಿ ಪ್ರಪದಗಳು ಅಂದರೆ ಹರಡಿಗಳು ಅಂತ ಹೇಳ್ತೀವಲ್ಲ, ಅದು ರಸಾತಲ ಸ್ವರೂಪ. ಒಳ್ಳೆ ಮಂಗಳ ಸ್ವರೂಪರು ಅಂತ ಅರ್ಥ. ಪಾದ ಶಬ್ದಕ್ಕೆ ಪಾದ ಶಬ್ದ ಸ್ವರೂಪಾಭ್ಯಾಸ. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇರ ಭಂಡ್ಯತೆ ಅಂತ ಹೇಳಿದ್ದಾರೆ. ಯಾಕೆ ಎಲ್ಲವನ್ನು ವಿರಕ್ತರಾಗಿ ತ್ಯಾಗ ಮಾಡಿರೋದ್ರಿಂದ ಪುಣ್ಯಪಾದರು ಅಂತ ಅರ್ಥ. ವೈರಾಜ ಶಿರಸ್ಸು ಪಾದ ಹೇಳಿದ್ದರಿಂದ ಇಡೀ ಆಕೃತಿ ಪವಿತ್ರ ಅಂತ. ಪಾದೋಪಲಕ್ಷಿತವಾಗಿ ಇಡೀ ಆಕೃತಿ ಪವಿತ್ರವಾದದ್ದು. ವೈರಾಜ ಮಹಾತಲಂ ವಿಶ್ವಸೃಜ, ಆಮೇಲೆ ಪಾರ್ಷ್ಣಿ ಪ್ರಪದೆ ರಸಾತಲ ಮಹಾತಲ ವಿಶ್ವಸೃಜ ಸುಗುಲ್ಭೌ ತಲಾತಲಂ, ಹೀಗೆ ಪುರುಷನ ಜಂಘೆ ಅಲ್ಲಿವರೆಗೂ. ಆಮೇಲೆ ಭೂವಃ ಸ್ವಹ ಮಹಾಜನ ರಸ ತಲ ಸತ್ಯಲೋಕದವರೆಗೂ 14 ಲೋಕಗಳನ್ನು ಹೇಳ್ತಾರೆ. ಇಲ್ಲೊಂದು ವಿಶೇಷಾಂಶವನ್ನು ಹೇಳ್ತಾರೆ ಆಚಾರ್ಯ. ಪ್ರತಿಮಾಪೇಕ್ಷೆಯ ಅಂಗಾನಿ ಸ್ವರೂಪಾಪೇಕ್ಷೆಯ ತಜ್ಜಾತಾನಿ ತದಾಶ್ರಿತಾನಿ ಚ. ಇದು ಸಂಗಹ ವಿಷ್ಣು ಸಹಸ್ರ, ಅದಕ್ಕೆಲ್ಲ ಸೇರಿಸ್ಕೋಬೇಕಿಲ್ಲ. ಏನದು ಹೀಗೆಲ್ಲ ಹೇಳಿದ್ರಲ್ಲ, ಪರಮಾತ್ಮನ ನಮ್ಮ ಪಾದಮೂಲನೇ ಪಾತಾಳ ಹೀಗೆಲ್ಲ ಹೇಳಿದರು. ಅದೇ ಪಾತಾಳನಾಗಿದ್ದರೆ ತತ್ವಮಸಿ ಆದಾಗ ಆಯ್ತಲ್ಲ ಅಂದರೆ ಹಾಗಲ್ಲ. ಪ್ರತಿಮಾಪೇಕ್ಷೆಯ ಪ್ರತಿಮೆಯನ್ನು ತಿಳ್ಕೊಂಡ್ರೆ ಅಂಗಗಳು ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ. ತದಪೇಕ್ಷೆಯ ತಜ್ಜಾತಾನಿ, ಇನ್ನೊಂದು ಅಲ್ಲಿಂದ ಹುಟ್ಟಿವೆ ಅಂತ ಇನ್ನೊಂದು ಅರ್ಥ. ಅಲ್ಲಿಂದ ಹುಟ್ಟಿವೆ. ಇನ್ನೊಂದು ತದಾಶ್ರಿತಾನಿ ಚ, ಅಲ್ಲಿ ಆಶ್ರಯ ಪಡ್ಕೊಂಡಿವೆ. ನೋಡಿ, ಈ ರೀತಿ ಹೇಳಬೇಕೆ ಹೊರತು ಏನಂತ ಹೇಳಬಾರ್ದು. ಅದು ಜಡ ಪದಾರ್ಥಕ್ಕೆ ಐಕ್ಯನ ಅವರು ಹೇಳೋದಿಲ್ಲ, ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಬೇರೆ ಅರ್ಥ ಕೊಡಿಸ್ಬೇಕು. ಅದು ಸುಲಭವಾಗಿ ಹೇಳಿದರು. ಪ್ರತಿಮೆಯನ್ನು ತೋರಿಸಿ ಇದು ಕೈ ಕಾಲು ಅಂತ ಹೇಳಿ, ಅದೆಲ್ಲ ಲೋಹ ಅಷ್ಟೇ. ನಾವು ಆಕೃತಿ ನೋಡಿಬಿಟ್ಟು ಕಾಲು ಕೈ ಅಂತ ಹೇಗೆ ಹೇಳ್ತೀವಿ ಹಾಗೆ ಹೊರತು ಬೇರೆ ಅಲ್ಲ. ಸ್ವರೂಪಾಪೇಕ್ಷೆಯ ಸ್ವರೂಪ ತಗೊಂಡ್ರೆ ತಜ್ಜಾತಾನಿ ಬ್ರಾಹ್ಮಣಸ್ಯ ಮುಖಮಾಸಿ ತಂದರೆ ಬ್ರಾಹ್ಮಣ ಮುಖದಿಂದ ಹುಟ್ಟಿದ. ಅದಕ್ಕೆ ಪಾದತಲದಿಂದ ಪಾತಾಳ ಅಭಿವ್ಯಕ್ತವಾಯಿತು, ಹೀಗೆ ಅರ್ಥ ಮಾಡಬೇಕು. ಇನ್ನು ಆಶ್ರಿತ ಯಾವಾಗಲೂ ಅಲ್ಲೇ ಆಶ್ರಯದ ಹೊಂದಿವೆ ಇನ್ನೊಂದು ಅರ್ಥ. ತದಾಶ್ರಿತಾನಿ ಚ ಛಂದಾಂಶ. ಇದೆಲ್ಲ ಬಂದಾಗ ಬೇರೆ ಅರ್ಥ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಅರ್ಥ ಮಾಡಿದರು. ಬೇರೆ ಕಡೆ ಅವರು ಬಂದಾಗ ಏನೇನೋ ತೋಯ್ತದೆ ಅರ್ಥ ಮಾಡಿಬಿಡ್ತಾರೆ, ಮಾಡಬಾರ್ದು. ಛಂದಾಂಸಿ ಅನಂತಸ್ಯ ಗಿರೋ ಗೃಣಂತಿ
ದಂಷ್ಟಾರ್ಯಮೇಂದು ಗಣವೆಂದುಂದು ಗಣಾದ್ವಿಜಾನಿ ಹ್ರಾಸೋ ಹಾಸೋ ಮನೋನ್ಮಾದಕರೀ ಚ ಮಾಯಾ ದುರಂತ ಮಾರ್ಗೋ ಯದಪಾಂಗಮೋಕ್ಷ ದುರಂತ ಸರ್ಗೋ ಯದಪಾಂಗಮೋಕ್ಷ ಛಂದಾಂಸಿ ಅನಂತಸ್ಯ ಗಿರಃ ಗೃಣಂತಿ ದಂಷ್ಟಾರ್ಯಮೇಂದು ಉಡುಗಣ ದಂಷ್ಟ್ರಗಳೆಲ್ಲ ಅರ್ಯಮ ಇಂದು ಉಡುಗಣ ದ್ವಿಜಾನಿ ಅಂದರೆ ದಂತಗಳು ಹಾಸಃ ಅವೆಲ್ಲ ಹಾಸ ಮಂದಹಾಸ ಜನೋನ್ಮಾದಕರೀ ಚ ಮಾಯಾ ದುರಂತ ಸರ್ಗ ಯದಪಾಂಗಮೋಕ್ಷ ಯದಪಾಂಗಮೋಕ್ಷ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಾಮೈ ಗಣ್ಯತೆ ನೋಡಿದರೆ ಸಾಕು ಸೃಷ್ಟಿಯಾದಿ ಎಲ್ಲ ಆಗೋಗ್ಬಿಡುತ್ತೆ. ಇದು ವಿಶೇಷ. ಛಂದಾಂಸಿ ಎಲ್ಲ ವೇದಗಳು ಪರಮಾತ್ಮನ ಮಾತುಗಳು, ಸ್ತೋತ್ರ ಮಾಡುವ ಮಾತುಗಳು, ಉಪದೇಶವಾಗಿ ಬಂದಿರತಕ್ಕಂಥವುಗಳು ಅನಾದಿ ನಿತ್ಯವಾದರೂ ಕೂಡ ಗೃಣಂತಿ ಈ ರೀತಿ ಹೇಳ್ತಾ ಇದ್ದಾರೆ. ದಂಷ್ಟ್ರ ಅದು ಇವೆಲ್ಲಗಳು ದಂಷ್ಟ್ರಗಳು ಕೋರೆಗಳೆಲ್ಲ ಅರ್ಯಮ ಇಂದು ಉಡುಗಣ ದ್ವಿಜಾನಿ. ಅರ್ಯಮ ಅಂದರೆ ಸೂರ್ಯ, ಇಂದು ಅಂದರೆ ಚಂದ್ರ, ಉಡುಗಳು ನಕ್ಷತ್ರಗಳ ಗುಂಪುಗಳು, ದ್ವಿಜಾನಿ ದಂತಗಳು. ಹಾಸಃ ಇವಿಷ್ಟು ಕೂಡ ಹಾಗಿವೆ. ಹಾಸಃ ಜನೋನ್ಮಾದಕರೀ ಚ ಮಾಯಾ ದ್ವಿಜಾನಿ ಹಾಸಃ. ಯಾಕೆ ಬೆಳ್ಳಕ್ಕೆ ಕಾಣೋದ್ರಿಂದ ಹಾಸ ಮಂದಹಾಸದಲ್ಲಿ ಮುಖ ಒಂಥರ ಇದಕ್ಕೆ ವರ್ಣನೆ ಮಾಡೋದುಂಟು. ಮಾಯಾ ದುರಂತ ಸರ್ಗ ಆನಂದಕಾರಿ ಉನ್ಮಾದಕರಿ ಮಾಯಾ ದೈವೀಶೇಷ ಗುಣಮಯಿ ಮಮ ಮಾಯಾ ದುರಂತೆಯ. ಆತನ ಅಪಾಂಗ ಮೋಕ್ಷ ಕಡೆಗಣ್ಣ ನೋಟ ಅಂದರೆ ಸೃಷ್ಟಿ ಎಲ್ಲನೂ ಮಾಡಿ ಹಾಕಿಬಿಡುತ್ತೆ. ಇದು ದೇವರ ಮಹಿಮೆ. ಬಹುರೂಪತ್ವ ದಂಷ್ಟಾರ್ಯಮೇಂದು ಇತ್ಯಾದಿ ಒಂದು ಹೇಳಬೇಕಾಗಿತ್ತು. ದಂಷ್ಟ ವಂದ್ಯಮ ಇಂದು ಉಡು ಯಾತಕ್ಕೆ ಹೇಳಬೇಕಾದ್ರೆ ಬಹುರೂಪಗಳು ಇರೋದ್ರಿಂದ ಕೆಲವು ರೂಪಗಳು ಹಾಗೆ ಕೆಲವು ರೂಪಗಳು ಹೀಗೆ ಅಂಥೇಳಿ ತಿಳಿಸಿದರು. ಪ್ರತಿಮಾಪೇಕ್ಷೆಯ ಅಂಗಾನಿ ಭೂರಾದೀನಿ ಸ್ವರೂಪತಃ ತದಾಶ್ರಿತಾನಿ ತಜ್ಜಾನಿ ಬಹ್ವಂಗತ್ವಂ ಬಹುತ್ವತಃ ಇತಿ ಬ್ರಹ್ಮತರ್ಕೆ. ಅಲ್ಲೇನು ವಾಕ್ಯ ಹೇಳಿದ್ರು ಅದಕ್ಕೆ ಪ್ರಮಾಣ ಕೊಟ್ಟರೆ ಏನಂತ? ಪ್ರತಿಮಾಪೇಕ್ಷೆಯ ಅಂಗಾನಿ ಸ್ವರೂಪೇಪೇಕ್ಷೆಯ ತಜ್ಜಾತಾನಿ ತದಾಶ್ರಿತಾನಿ ಚ ಹೇಳಿದರು. ಅದು ಸಂಸ್ಕೃತ ನೇರವಾಗಿರ್ತಕ್ಕಂಥ ಶ್ಲೋಕ, ಬ್ರಹ್ಮತರ್ಕದ ವಾಕ್ಯ. ಪ್ರತಿಮಾಪೇಕ್ಷೆಯ ಅಂಗಾನಿ ಭೂರಾದೀನಿ ಸ್ವರೂಪತಃ ತದಾಶ್ರಿತಾನಿ ತಜ್ಜಾನಿ. ಆಶ್ರಿತವಾದವು ತಜ್ಜ, ಅಲ್ಲಿಂದ ಹುಟ್ಟಿ ಬಂದಿರೋವು. ಈ ಬಹ್ವಂಗತ್ವಂ ಬಹುತ್ವತಃ ಇತಿ ಬ್ರಹ್ಮತರ್ಕೆ. ಬಹುವಂಗತ್ವವನ್ನು ಯಾತಕ್ಕೆ ಹೇಳ್ತಾರೆ, ಬಹುವಚನ ಯಾತಕ್ಕೆ ಹೇಳ್ತಾರೆ ಅಂದರೆ ಬಹುವಾಗಿರೋದು, ಅನೇಕವಾಗಿರೋ ರೂಪಗಳು ಅನೇಕ, ದೇವರ ಒಂದೊಂದು ಅಂಗಗಳು ಅನಂತವಾದ್ದರಿಂದ ಹೇಳಿದ್ದಾರೆ. ಈಗ ಯಾವ ಸಮಸ್ಯೆಗೂ ಅವಕಾಶ ಇಲ್ಲ. ಇಲ್ಲಿಗೆ ದ್ವಿತೀಯ ತಾತ್ಪರ್ಯ ಪ್ರಥಮೋಧ್ಯಾಯ. ಒಟ್ಟು ವಿರಾಟ್ ರೂಪದ ಬಗ್ಗೆ ಆಚಾರ ಕೊಟ್ಟ ವಿವರಣೆ ಏನು ಅಂದರೆ ಶ್ಲೋಕಗಳಲ್ಲಿ ಏನು ಅಂತ ಅಲ್ಲಿ ಸ್ಪಷ್ಟ ಇದೆ. ಅದು ಹೇಗೆ ತಿಳಿಬೇಕು, ಅಭೇದ ಹೇಳಿದಾಗ ಕಾಣುತ್ತಲ್ಲ ಯಾಕೆ ಎಂಬುದಕ್ಕೆ ಉತ್ತರ ಕೊಟ್ಟು ಎಲ್ಲೆಲ್ಲಿ ಅಭೇದ ಬರುತ್ತೋ ಅದಕ್ಕೆ ಈ ರೀತಿ ಅರ್ಥ ಮಾಡ್ಕೋ. ಇಲ್ಲಿ ಬರೀ ಜೀವೇಶ್ವರ ಭೇದ ಬಂದ ಮಾಡಲಿಲ್ಲ ಅವರು. ಬೇರೆ ಕಡೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಭೇದ ಅರ್ಥ ಮಾಡಿಬಿಡ್ತಾರೆ. ಅಲ್ಲಿ ಬಂದ ಮಾತ್ರ ಭೇದ ಅರ್ಥ ಮಾಡ್ತಾರೆ. ನಮ್ಮ ಎಲ್ಲ ಪ್ರಸಂಗದಲ್ಲಿ ಇಂಥ ಪ್ರಸಂಗ ಬಂದರೆ ಅಲ್ಲಿ ಅಭೇದಕ್ಕೆ ಏನಂತ ಅರ್ಥ, ಈ ಅರ್ಥ ಮಾಡಬೇಕು. ಅಲ್ಲಿಂದ ಹುಟ್ಟಿರೋದು, ಆಶ್ರಯಿಸಿರೋದು, ಹೀಗೆ ಅರ್ಥ ಮಾಡಬೇಕೆ ಹೊರತು ಅಭೇದ ಅರ್ಥ ಮಾಡಬಾರ್ದು. ಅವರು ಹೂ ಆದೀನಿ ಭೂರಾದೀನಿ. ನೆಕ್ಸ್ಟ್ ದ್ವಿತೀಯೋ ಅಧ್ಯಾಯ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಭಿವೃದ್ಧ್ಯಾಯತಿ ತೇರಪಾರ್ಥೈಃ ಪರಿಭ್ರಮಂತತ್ರ ನ ವಿಂದತೆ ಅರ್ಥಾನ್ ಮಾಯಾಮಯೇ ವಾಸನಯಾ ಶಯಾನಃ. ಶಬ್ದಸ್ಯ ಹಿ ಬ್ರಹ್ಮಣಃ ಏಷಃ ಪಂಥಾಃ ಯನ್ನಾಮಭಿಃ ಧ್ಯಾಯತಿ ಧೀರಿ ಅಪಾರ್ಥೈ. ಧೀರಪಾರ್ಥ ಅಂದು ಧೀರಪಾರ್ಥ ಇಲ್ಲಿ ಯಾಕೆ ಬಂದ ಅಂತ ಹೇಳಬಾರ್ದು. ಧೀಹಿ ಅಪಾರ್ಥೈ ಪರಿಭ್ರಮಂತತ್ರ ನ ವಿಂದತೆ ಅರ್ಥಾನ್ ಮಾಯಾಮಯೇ ವಾಸನಯ ಶಯಾನಃ. ಏಷ ಹರಿಃ ಯದಪಾರ್ಥೈಃ ಧ್ಯಾಯತಿ ತತ್ರ ಅರ್ಥಾನ್ ನ ವಿಂದತೆ. ಸರ್ವನಾಮಾಯತೋ ವಿಷ್ಣು ತದನ್ಯಾರ್ಥಾನ್ ನ ತು ಸ್ಮರೇತ್. ಸ್ಮರಂತು ಯಾವದರ್ಥ ಸ್ಯಾತ್ ಅನ್ಯಥಾ ಸ್ಯಾತ್ ಅನ್ಯಥಾ ಸ್ವಾತ್ಮಃ ಸ್ಮೃತಃ ಇತಿ ಬ್ರಹ್ಮಾಂಡೇ. ಅಲ್ಲಿ ವಿಶೇಷ ಅಂಶ. ಶಬ್ದಸ್ಯ ಹಿ ಬ್ರಹ್ಮಣಃ ಏಷ ಪಂಥಾಃ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಪರಮಾತ್ಮನೇ ಮುಖ್ಯ ಗುರಿ. ಯನ್ನಾಮಿಭಿರ್ಧ್ಯಾಯತಿ ಧೀರಪಾರ್ಥೈ. ಯಾವ ಹೆಸರು ತೊಗೊಂಡ್ರೂ ಕೂಡ ಪರಮಾತ್ಮನೇ ಹೆಸರಾಗಿದೆ, ಬೇರೆಯವ್ರ ಹೆಸರಾಗಿಲ್ಲ. ಆದರೆ ಧೀಹಿ ಅಪಾರ್ಥೈ. ಧೀಹಿ ಅಂದರೆ ಬುದ್ಧಿ, ಅಪಾರ್ಥ ಅಂದರೆ ಏನು ಅಂದರೆ ಯಾವುದೇ ಪದಾರ್ಥ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ಅಂತ ತಿಳ್ಕೊಂಬೋಣ. ಆದರೆ ಚೆನ್ನಾಗಿದೆ ಅನ್ನೋ ಹೆಸರು ಎಷ್ಟು ತೊಗೊಂಡ್ರು ಕೂಡ ದೇವರಿಗೆ ಅನ್ವಯಿಸೋಷ್ಟು ಯಾರಿಗೂ ಅನ್ವಯಿಸೋದಿಲ್ಲ.
ಅಲ್ಟಿಮೇಟ್ ಅದು. ಅಂದರೆ ಗುರುದವ್ರಿಗೆ ಯಾರಿಗೇ ಹೇಳಿದರೂ ಕೂಡ ಅದು ಅರ್ಥ ಎಷ್ಟಿರುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆಯಾಗಿ ಮ್ಯಾಚಿಂಗ್ ಆಗಿರುತ್ತೆ, ಅದಕ್ಕೆ ಚರ್ಚೆಯೊಳಗೆ ಬರೋದಿಲ್ಲ. ಅದಕ್ಕೆ ದೇವ್ರನ್ನ ಹೇಳೋದಕ್ಕೆ ಬರೋದೇ ಯಾವ ಶಬ್ದಕ್ಕೂ ಕೂಡ ದೇವ್ರನ್ನ ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ. ಪರಮಾತ್ಮ ಭಾರಿ ಸುಂದರ, ಎಷ್ಟು ಸುಂದರ, ಎಷ್ಟು ಹೇಳಿದ್ರು ಕೂಡ ನಮಗೆ ಅರ್ಥನೂ ಆಗೋದಿಲ್ಲ, ಅಷ್ಟು ಸುಂದರ ಆಗಿದೆ. ಆ ಸುಂದರ ಎಂಬ ಕಾನ್ಸೆಪ್ಟ್ ಸರಿ ಹೋಯಿತು. ಪೂರ್ತಿ ಒಳ್ಳೆ ಸೂರ್ಯ ಬೆಳಗಿದೆ, ಎಷ್ಟು ಮಾಡಿ ಸಿಡೋಕ್ಕಾಗುತ್ತೆ ನಮ್ಮ ಕೈಲೇ? ಅದು ಹೇಳಿದ್ರೆ ಅದು ಎಷ್ಟು ಸೇರಿಲ್ಲಕ್ಕೆ ಸಾಧ್ಯ? ಒಳ್ಳೆಯ ಮೀರಿದ್ದದು. ಆಕಾಶ ಲಿಮಿಟೆಡ್ ಕಂಡಕ್ಕೆ ಕಾಣುತ್ತೆ, ಲಿಮಿಟೆಡ್ ಅಲ್ಲೇ ಅಲ್ಲ, ಕೊನೆಯೇ ಇಲ್ಲ, ಹೋಗ್ತಾನೆ ಇರುತ್ತೆ ವ್ಯಾಕೃತ ಆಕಾಶ. ಆ ಶಬ್ದ ಫೇಲ್ ಆಗುತ್ತೆ. ಅದಕ್ಕೆ ಗುರುದವ್ರಿಗೆ ಹೇಳಬೇಕಾದ್ರೆ ಶಬ್ದಗಳಿಗೆ ಮಹಾಲಕ್ಷ್ಮಿಗೆ ವಾಯುದೇವರಿಗೆ ಅಂಥವ್ರಿಗೂ ಪರವಾಗಿಲ್ಲ. ಗುರುದವರ ಅರ್ಥಗಳೆಲ್ಲ ಕಡಿಮೆ ಆದಾಗ ಆಗಿಬಿಡೋದು. ಅವರು ಶ್ರೀಮಂತ, ಮುಖ್ಯಾರ್ಥ ಶ್ರೀ ಅಂದರೆ ಮಹಾಲಕ್ಷ್ಮೀಪತಿ ಅಂತ ಅರ್ಥ. ಇವನು ಇರೋದು ಇದು ಭಿಕ್ಷುಕ, ಇವರಿರೋ ಲಕ್ಷಾಂತರ ರೂಪಾಯಿ ಪೈಸೆಗಟ್ಟಲೆ ಕೂಡ ಆಗೋದಿಲ್ಲ, ಅವೆಲ್ಲ ಕೂಡ. ಅದು ಫೇಲ್ ಆಯಿತು. ದೇವ್ರನ್ನ ಹೇಳೋಕ್ಕೋರ ಕಡಿಮೆ ಆಗ್ತದೆ, ಇವ್ರಿಗೆ ಜಾಸ್ತಿ ಆಯ್ತು, ಇವ್ರಿಗೆ ಕಡಿಮೆ ಆಯಿತು. ತೂಕ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಥರ ಆಗ್ತಾಯಿದೆ. ಅಂದರೆ ಶಬ್ದಗಳು ಸೋಲುತ್ತೆ ಅಂತ ಅರ್ಥ. ಅದಕ್ಕೇ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೆರಿ ಸಿಂಪಲ್. ಮೇಲೆ ಕಲಿಸಿದ್ದೇವೆ, ಎಷ್ಟು ದೂರ ಗೊತ್ತದು, ಮತ್ತು ವಾಪಸ್ ಬರೋದು ಶುರುವಾಗುತ್ತೆ. ಅಲ್ಲಿವರೆಗೆ ಹೋಯ್ತು, ವಾಪಸ್ ಬರ್ತಾವೆ. ವಿಷ್ಣು ಪದ ಅಂದರೆ ಆ ಪರಮಾತ್ಮನ ಸ್ವರೂಪ, ಅಲ್ಲಿ ಯಾವುದು ಮುಟ್ಟೋದಕ್ಕಾಗೋದೇ ಇಲ್ಲ. ಹೋಗಿ ಏನಾಗಬೇಕದು, ವಾಪಸ್ ಬರಲೇಬೇಕು. ಅದು ಸೋತ್ಬಿಡ್ತು ಅಂತ ಅರ್ಥ. ಹಾಂ, ಹೌದು ಅದು ತುಂಬ ಎಲ್ಲ ಸೇರಿಸ್ಬಿಟ್ಟು. ಹೌದು, ಅದೆಲ್ಲ ಬೇಡ. ಹಾಂ, ಹೌದು, ಅದೇ ರೀತಿ ಯಥಪಾರ್ಥ ಮುಂದೆ ಹೇಳ್ತಾರೆ. ಸರ್ವನಾಮಾಯತೋ ವಿಷ್ಣು ತದನ್ಯಾರ್ಥಾನ್ ನತು ಸ್ಮರೆ. ಯಾವುದೇ ನಮಗೆ ಹೇಗೆ ಬರುತ್ತೆ, ಸಮುದ್ರ ಅಂತ ಅಷ್ಟು ಏನು ಅರ್ಥ ಆಗುತ್ತೆ ನಮಗೆ? ಸಮುದ್ರನೇ ಅರ್ಥ ಆಗುತ್ತೆ, ಗೊತ್ತಾಯ್ತು. ಇದು ಅರ್ಥ ಆಗೋದಿಲ್ಲ. ಕೆರೆ ಅರ್ಥ ಆಗುತ್ತೆ. ದೃಷ್ಟಾಂತ ಕೊಡೋಕೆ ಏನು ಹೇಳ್ತಾರೆ, ಕೆರೆ ಇದ್ದಾಗಿದೆ ಅಂತ ಹೇಳ್ತಾರೆ. ಸಮುದ್ರ ನೋಡಿದ್ರೆ ಸಮುದ್ರನೇ. ಒಂದು ಬೆಂಕಿ ಅಂದರೆ ಬೆಂಕಿ ನಮಗೆ ಅರ್ಥ ಆಗುತ್ತೆ, ನೀರು ಅರ್ಥ ಆಗುತ್ತೆ. ಈ ರೀತಿ ಇದ್ದರೆ ಏನು ಹೇಳಿದ್ರು ಜ್ಞಾನಿಗಳಿಗೆ ದೇವರು ಅಂತಲೇ ಅರ್ಥ ಆಗುತ್ತೆ. ಫಸ್ಟು ಸಮನ್ವಯಾಧ್ಯಾಯ ಅಂದರೆ ಅದೇನೆ. ಏನೇ ಪದ ಬಂದರೂ ಕೂಡ ಯಾರನ್ನು ಹೇಳುತ್ತದು, ಫಸ್ಟ್ ದೇವ್ರನ್ನೇ ಹೇಳೋದಕ್ಕೆ ಹೋಗೋದು. ಆಮೇಲೆ ಉಳಿದವ್ರನ್ನ ಹೇಳ್ತಾ ಬರುತ್ತೆ. ಈ ಅರ್ಥ ತಿಳ್ಕೊಂಡ್ರೆ ಯಾವ್ದು ಅರ್ಥ. ಇವತ್ತು ಫಿಸಿಕ್ಸ್ ಪದನೇ ತೊಗೊಳ್ಳಿ, ಕೆಮಿಸ್ಟ್ರಿ ಪದನೇ ತೊಗೊಳ್ಳಿ. ಪೂರ್ತಿ ನಾವು ಫಸ್ಟ್ ಇಯರ್ PUC ಏನು ಕೆಮಿಸ್ಟ್ರಿ, ಒಟ್ಟು ಕೆಮಿಸ್ಟ್ರಿ ತೊಗೊಂಡು ಓದ್ತಿರೋದು ಎಷ್ಟವನು ಎಲ್ಲ ಚೂರು ಅಷ್ಟೇ. ಜಾಗ್ರಫಿ ಇಷ್ಟಿಷ್ಟೇ ಓದ್ತಿರೋದು. ಆ ಪದ ನೋಡಿದರೆ ದೊಡ್ಡದಾಗಿದೆ ಪದ. ಅದು ಆ ಪದ ಪೂರ್ತಿ ಸಾರ್ಥಕ್ಕೆ ಬರಬೇಕಾದ್ರೆ ಹೇಳ್ತಾರೆ ಮನುಷ್ಯ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡದು. ಯಮಾವಿಷನ್ ಫಸ್ಟ್ ಪದ ಜ್ಞಾನಿಗಳಿಗೆ ಅರ್ಥ ಆಗೋದೆಲ್ಲ ಫಸ್ಟ್ ಏನು ಅರ್ಥ ಆಗುತ್ತೋ ಅವ್ರಿಗೆ ದೇವರು ಅಂತಲೇ ಅರ್ಥ ಆಗುತ್ತೆ. ಈ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಅರ್ಥ ಆಗೋದೇ. ಸಿಂಹ ತೋರಿಸೋದ್ರೆ ಪುಸ್ತಕ ತೊಗೊಂಡ್ಬಿಡ್ತಾರೆ, ಇದು ಸಿಂಹ ಅಂತ ತೋರಿಸ್ತಾರೆ. ಯಾಕಂದ್ರೆ ಏನು ಅರ್ಥ ಆಗಿಲ್ಲ. ನಿಜವಾಸ ನಮ್ಮ ಸ್ಥಿತಿ ಆಗಿರೋದು ಹೀಗೆ. ನಾವು ಏನೇ ಬೇರೆ ಪದ ಹೇಳ್ತೀವಿ ಅಂದರೆ ದೇವ್ರು ಹೇಳುತ್ತೆ ಅಂತ ಬಿಟ್ಟು ಮೊದಲು ಏನು ಹೇಳೋದು, ಇದನ್ನು ಹೇಳೋದು. ಆಮೇಲೆ ದೇವ್ರು ಹೇಳುತ್ತೆ ನಮ್ಮ ಪ್ರಕಾರ. ಕೆಲವು ದೇವ್ರು ಹೇಳೋದೇ ಇಲ್ಲ, ಆ ವಿಚಾರ ಬಿಟ್ಟುಬಿಟ್ಟು. ಆದರೆ ಫಸ್ಟ್ ಹೇಳಬೇಕಾದ ಯಾರ ಬಗ್ಗೆ, ಶಬ್ದಗಳು ಸಾರ್ಥಕ್ಕೆ ಇರೋದೇ ಇಲ್ಲಿ. ಮುಖ್ಯ ಶಬ್ದ ಮಹಾಲಕ್ಷ್ಮೀ ದೇವಿ. ಅವ್ರಿಗೆ ಬಿಡ್ದವ್ರನ್ನ ಯಾಕೆ ಹೇಳ್ತಾರೆ, ಯಾರನ್ನ ಹೇಳ್ತಾರೋ ಅವ್ರು ಹೇಳ್ತಾರೆ. ಆಮೇಲೆ ಸೆಕೆಂಡ್ ಯಾರು ಹೇಳ್ತಾರೆ, ಲಕ್ಷ್ಮೀದೇವಿ. ಅದು ಈ ಕ್ರಮದಲ್ಲಿ ಬರಬೇಕೆ ಹೊರತು ಶಬ್ದಗಳು ಅಲ್ಲಿಂದ ಬರಬೇಕು. ಇದು ಮುಖ್ಯಾರ್ಥ ಹೇಳ್ಬೇಕಾದ್ರೆ ಅಲ್ಲಿಂದ ಬರಬೇಕು. ಪರಮ ಮುಖ್ಯಾರ್ಥ ಪರಮಾತ್ಮನೇ. ಮತಿ ಕಡಿಮೆಗಳಿಗೆ ಇಲ್ಲಿಂದ ಶುರು ಮಾಡಬೇಕು. ಇದು ಶಬ್ದಗಳ ರೀತಿ. ಆದ್ದರಿಂದ ಶಬ್ದಗಳ ರೀತಿ ಇರೋದೇ ಹಾಗೆ. ಪರಿಭ್ರಮಂತತ್ರ ನವಿಂದ್ಯತೆ ಅರ್ಥಾನ್. ಬರೀ ಅದನ್ನೇ ಹುಡುಕೋದಕ್ಕೆ ಅರ್ಥನೇ ಆಗೋದಿಲ್ಲ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ದೇವ್ರನ್ನ ತಿಳ್ಕೊಬೇಕೆ ಹೊರತು ಶಬ್ದದಿಂದನೇ ತಿಳ್ಕೊಳ್ಳೋದಕ್ಕಾಗೋದೇ ಇಲ್ಲ. ತಿಳ್ಕೊಂಡ್ರೆ ಸ್ವಲ್ಪ ತಿಳ್ಕೊತೇವೆ, ಪೂರ್ತಿ ಶಬ್ದಕ್ಕೆ ಶಕ್ತಿನೇ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಶಕ್ತಿ ಅಂತ ಅರ್ಥ, ಕೆಪ್ಯಾಸಿಟಿ ಆಫ್ ದಿ ವರ್ಲ್ಡ್ ಅಂತ ಅರ್ಥ. ಇನ್ನು ನಮ್ಮ ಕೆಪ್ಯಾಸಿಟಿ ಒಂದು, ಶಬ್ದದ ಕೆಪ್ಯಾಸಿಟಿ ಒಂದು, ಎರಡೂ ಅಷ್ಟೇ. ಇವತ್ತು ಬೋಟ್ ತಂದು ರೋಡಲ್ಲಿ ಬಿಟ್ಟರೆ ಹೋಗುತ್ತದು, ಹೋಗೋದಿಲ್ಲ. ಈ ಬಸ್ಗೆ ಸಾಗಲು ಬಿಟ್ಟುಬಿಟ್ರೆ ಹೋಗೋದಿಲ್ಲ. ಅದು ತನ್ನ ಫೀಲ್ಡ್ ಅಂತ ಒಂದು ಇರ್ತದೆ. ಆದರೆ ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ದೇವ್ರ ಮಹಿಮೆ ತಿಳ್ಕೊಳಕ್ಕೆ ಹೋಗಬೇಕೆ ಹೊರತು ಪ್ರತಿಯೊಂದನ್ನು ಇನ್ಫೈನೇಟ್ ಮಾಡ್ತಾ ಹೋಗಬೇಕು. ಆವಾಗ ದೇವ್ರಿಗೆ ಅಪ್ಪ ಆಗುತ್ತೆ. ಪ್ರತಿಯೊಂದು ಇನ್ಫೈನೇಟ್ ಮಾಡಿ, ಬಲ ಇನ್ಫೈನೇಟ್ ಮಾಡಿದರೆ ದೇವ್ರಿಗೆ ಹೋಗುತ್ತೆ. ಗೊತ್ತಾಯ್ತಾ? ಇದು ಪದಗಳ ಸ್ವಾರಸ್ಯ. ಇತಿ ಬ್ರಹ್ಮಾಂಡೇ ಏವಂ ನಾವು ಆಕಾಶ ನೋಡ್ತೇವೆ, ಗೊತ್ತು ನಮಗೆ, ನಮ್ಮ ಕಣ್ಣು ಸೋತಿ ಇನ್ನೂ ಆ ಕಡೆ ಇದೆ ಅಂತ ತಕ್ಷಣ ಅರ್ಥ ಆಗಿಬಿಡುತ್ತೆ. ಆ ರೀತಿ ಅರ್ಥ. ಸಮುದ್ರ ನೋಡ್ತೇವೆ, ಇನ್ನೂ ಆ ಕಡೆ ಇದೆ, ನಾವು ಪೂರ್ತಿ ನೋಡೋಕ್ಕಾಗೋದಿಲ್ಲ ಅಂತ ಎಚ್ಚರ ಇದ್ದು ನೋಡಿದಾಗೆ ಗುಣಸಮುದ್ರ ಅಂತ ಪರಮಾತ್ಮನನ್ನು ಕೂಡ ಹಾಗೇ ತಿಳಿಬೇಕು. ಏವಂ ಸಚಿತ್ತೇ ಸ್ವತಃಸಿದ್ಧಯೇ ಸ್ವತಃ ಸಿದ್ಧೇ ಆತ್ಮ ಪ್ರಿಯೋತ್ಥೋ ಭಗವಾನ್ ಅನಂತಃ ತಂ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ. ಏವಂ ಸ್ವಚಿತ್ತೇ ಸ್ವತಃ ಸಿದ್ಧೇ ಆತ್ಮ ಪ್ರಿಯಾರ್ಥೋ ಭಗವಾನ್ ಅನಂತಃ
ತಂ ನಿರ್ವೃತಃ ನಿಯತಾರ್ಥಃ ಭಜೇತ ಸಂಸಾರಹೇತು ಪರಮಃ ಚ ಯತ್ರ. ಏವಂ ಹೀಗೆ ಸ್ವಚಿತ್ತೇ ನಮ್ಮ ಮನಸ್ಸಿನಲ್ಲಿ ಸ್ವತೇವ ಸಿದ್ಧೆ ಪರಮಾತ್ಮನ ತಿಳ್ಕೊಳ್ಳಿ ಬಿಡಲಿ ಇರೋದು ಹಾಗೆ. ಸ್ನಾನ ಮಾಡಿ ನದಿ ಹರಿತಾನೆ ಇರುತ್ತೆ, ನೀರು ಇರದೇ ಇರುತ್ತೆ. ಬೆನಿಫಿಟ್ ನಮಗಾಗುತ್ತೆ ತಿಳ್ಕೊಂಡಿಲ್ಲ ಹೋದರೆ, ದೇವರಿಗೇನು ಅದರಿಂದ ಆಗಬೇಕಾಗಿದ್ದಿಲ್ಲ. ಆತ್ಮ ಪ್ರಿಯಾರ್ಥೋ ಭಗವಾನ್ ಅನಂತಃ, ಅವನು ಪರಮಾತ್ಮ ಭಗವಂತ ಅನಂತ ಅಂತ ಎತ್ತರ ಯಾವಾಗಲಿರಬೇಕು. ತಮ್ಮ ನಿರ್ವೃತಃ ನಿಯತಾರ್ಥ ಭಜೇತ, ಅದನ್ನು ನಿಯತಾರ್ಥದಲ್ಲಿ ಅರ್ಥ ಮಾಡಿಕೊಂಡೇ ಸೇವಿಸಬೇಕು. ನಿರ್ವೃತಃ ಆನಂದದಿಂದ ಕೂಡಿರಬೇಕು. ಪರಮಾತ್ಮನ ಪ್ರತಿನಾಮಕ್ಕೂ ಯಾಕೆ ಆನಂದ ಕೊಡುತ್ತೆ ಅಂದರೆ ಅದು ಪರಮಾತ್ಮ ಆನಂದಪೂರ್ಣ ಅರ್ಥನೇ ಹೇಳೋದು, ಬೇರೆ ಅರ್ಥ ಹೇಳೋಕ್ಕೆ ಬರೋದೇ ಇಲ್ಲ. ಸಮುದ್ರದ ನೀರಿನ ಬಿಟ್ಟು ಕಲ್ಪನೆ ಮಾಡಲಿಕ್ಕೆ ಹಾಗೆ ಬರೋದಿಲ್ವೋ, ಗುಣಪೂರ್ಣತ್ವ ಪೂರ್ಣತ್ವ ಅಂದ್ಬಿಟ್ಟು ಕಲ್ಪನೆ ಮಾಡೋಕ್ಕೆ ಬರೋದಿಲ್ಲ. ಅದರಿಂದಾಗಿಯೇ ದೇವ್ರ ಹೆಸರು ಅಂತಷ್ಟು ಅದು ಖುಷಿ ಕೊಡಬೇಕು. ನಿರ್ವೃತ ಅಂದರೆ ಆನಂದ, ನಿರ್ವೃತ್ತಿ ಆನಂದ ಹೊಂದಿದವನು, ಆನಂದ ಹೊಂದಿದವನಾಗಿ ಆರಾಧನೆ ಮಾಡಬೇಕು. ಪದಗಳು ಕೇಳಿದ ತಕ್ಷಣ ಹಸಿವಾದವನ ಅನ್ನ ಅಂತಷ್ಟು ಏನಾಗುತ್ತೆ, ಖುಷಿಯಾಗುತ್ತೆ. ಬಾಯಲ್ಲಿ ನೀರು ಖುಷಿಯಾಗುತ್ತೆ. ದೇವ್ರು ಎಲ್ಲದಕ್ಕೂ ಖುಷಿ ಕೊಡೋದ್ರಿಂದ ದೇವರು ಸ್ಮರಣೆ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾಕೆ ಕಷ್ಟಪಡ್ಬೇಕು ನಾವು ಅಂತ ಕೇಳಿದರೆ, ಸಂಸಾರ ಹೇತು ಪರಮಶ್ಚ ಯತ್ರ, ಸಂಸಾರಕ್ಕೆ ಕಾರಣಭೂತವಾದ ಅಜ್ಞಾನನೇ ಬಿಟ್ಟು ಹೋಗುತ್ತೆ ಇದರಿಂದ. ಅದಕ್ಕೆ ಸ್ಮರಣೆ ಮಾಡಬೇಕು. ಟೆಕ್ಸ್ಟ್ ಬುಕ್ ಯಾಕೆ ತೊಗೊಳ್ಬೇಕು? ಕಾದಂಬರಿ ಓದಕ್ಕೆ ಪಾಸ್ ಆಗ್ಲಿಕ್ಕಲ್ಲ. ಯಾತಕ್ಕೆ? ಸುಮ್ಮನೆ ಟೈಮ್ ಪಾಸು, ಟೈಮ್ ವೇಸ್ಟು, ಎರಡೆರಡು ಬರೀ ಪಾಸಲ್ಲ, ವೇಸ್ಟು ಆಗ್ಬೋದು. ಇದು ಹಾಗಲ್ಲ. ಏನಾಗ್ತದೆ, ಇದು ಸಾರ್ಥಕ ಆಗ್ತದೆ. ಟೆಕ್ಸ್ಟ್ ಬುಕ್ ಓದಿದರೆ ಎಷ್ಟು ಸತ್ತು ಹೋದ್ರೂ ಪ್ರಯೋಜನ ಇದೆ. ಮತ್ತೊಂದು ಸುತ್ತೋದು ಮತ್ತೊಂದು ಗಟ್ಟಿಯಾಯಿತು. ಇದು ಒಂದು ಆಶ್ಚರ್ಯ ಅಂದರೆ, ನಮ್ಮ ಲೋಕದ ಪಠ್ಯಪುಸ್ತಕಗಳನ್ನೇ ಆವೃತ್ತಿ ಹ್ಯಾಸಕರು ಪ್ರದೇಶ ಬರ್ತಾ ಇರ್ತಾರೆ. ಆವೃತ್ತಿ ಮಾಡಿದರೆ ಪಾಠ, ಎಲ್ಲರೂ ಅಭ್ಯಾಸ ಅಂತ ಕರೆಯೋದೇ ಇಲ್ಲ. ದೇವ್ರ ಬಗ್ಗೆ ಎಷ್ಟು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಮಾಡ್ತಾನೇ ಇರಬೇಕು. ಇದು 10-20 ಒಂದು ಲಿಮಿಟ್ ಇದೆ. ದೇವ್ರ ಬಗ್ಗೆ ಮಾತ್ರ ಲಿಮಿಟ್ಟೇ ಇರೋದಷ್ಟು ಚಿಂತನೆ ಮಾಡ್ತಿರಬೇಕು. ಪ್ರಯೋಜನ ಸಂಸಾರ ಹೇತು ಉಪರಮಃ, ಸಂಸಾರ ಹೇತು ಉಪರಮ. ಸಂಸಾರ ಅಂದರೆ ಸಂಸಾರ, ಹೇತು ಅಂದ್ರೇನೋ ಅಜ್ಞಾನ, ಈ ಕಡೆ ಲಿಂಗದೇಹ, ಇವೆಲ್ಲ ಹೋಗಬೇಕಾದ್ರೆ ಇದು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಇದು ಯಾತಕ್ಕೆ ಅಂತ ಕಂಪ್ತೆ ಏನೋ ಅವ್ರು ಹೇಳ್ಕೊಂಡು ಹೋಗ್ತಾರೆ, ನಾವು ಹೇಳ್ತೇವೆ, ಅವ್ರು ಹೇಳ್ತಾರೆ ಅಷ್ಟೇ ಅರ್ಥ ಅಂತೇಳಿ. ಅವ್ರು ಹಾಗಲ್ಲ. ನೀವು ಇಲ್ಲದ್ದೆಲ್ಲ ನಿಮ್ಮ ಕೆಲವು ಸಮಸ್ಯೆಗೆ ಉತ್ತರ ಕೊಡೋ ಶಕ್ತಿ ನಿಮ್ಮ ಕೋರ್ಸ್ಗಳಿಗಿದೆ. ಆದರೆ ಬೇಸಿಕ್ ಇದೆಯಲ್ಲ, ಅದಕ್ಕೆ ಶಕ್ತಿ ಯಾವುದಕ್ಕೂ ಇಲ್ಲ. ಸಂಸಾರ ಹೇತುವನ್ನು ಪರಿಹಾರ ಮಾಡೋ ಶಕ್ತಿ ಇರೋದು ಯಾವುದಕ್ಕೆ? ಅಧ್ಯಾತ್ಮಕ್ಕೆ ಮಾತ್ರ. ಆದ್ದರಿಂದ ಅದಕ್ಕೆ ಪ್ರಯತ್ನ ಪಡಬೇಕು. ಏತಮಿತಃ ಪ್ರೇತ್ಯ ಅಭಿಸಂಭವಿತ ಅಸ್ಮೀತಿ ನಿಯತಾರ್ಥ. ಈ ನಿಯತಾರ್ಥ ಅಂದ್ರೇನು? ಇಂಥ ಪರಮಾತ್ಮನನ್ನು ನಾನು ದೇಹ ಬಿಟ್ಟು ಸೇರ್ತೇನೆ ಅಂತ ಗುರಿ ಇರಬೇಕು. ಗೊತ್ತಾ? ಎಲ್ಲಿ ಹೋಗ್ತೀವಿ ಅಂತ ಕೂತ್ಕೊಂಡು ಎಲ್ಲಿ ಬಸ್ಸಿಂದ ಕೂತು ಎಲ್ಲಿ ಬದಿರಿ ಅದು, ಎಲ್ಲಿ ಬದಿರಿಯಲ್ಲಿ ಇನ್ನೂ ಇರೋದು ಇಲ್ಲೇ ಅದು. ಬಟ್ ಅದು ಗುರಿ ಇದೆ. ಅವ್ರಿಗೆ ಎಲ್ಲಿ ಹೋಗೋ ಗುರಿ ಇದೆ, ಬದಿರಿಗೆ ಹೋಗ್ತಾರೆ. ಪ್ರತಿಯೊಂದು ಪದ ಕೂಡ ದೇವ್ರಿಗೆ ಅನ್ವಯಿಸುತ್ತೆ. ಅಂಥ ಪರಮಾತ್ಮನ ಹತ್ರ ನಾನು ಹೋಗಬೇಕು ಅನ್ನೋ ಎಚ್ಚರದಿಂದ ಬದುಕಿದ್ರೆ ಅದು ಸಾರ್ಥಕವಾದದ್ದು. ಒಟ್ಟು ಪ್ರಯಾಣ ಎಲ್ಲಿಗಪ್ಪ ಅಂದರೆ ದೇವರ ಹತ್ರ ಹೋಗ್ಬೇಕಷ್ಟೆ. ಯಾಕೆ? ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನವಿದ್ಯತೆ. ಯಾರ ಹತ್ರ ಹೋದರೆ ಮತ್ತೊಮ್ಮೆ ಹುಟ್ಟಿ ಬರೋ ಪ್ರಸಂಗ ಬರೋದಿಲ್ಲ, ಅವರ ಹತ್ರ ಹೋಗಬೇಕು. ಇದು ಯಾವ ದೇವತೆ ಹತ್ರ ಹೋದ್ರೆ ಅವರೇ ಬಿಟ್ಟು ಹೋಗೋರು. ನಿಮ್ಮಂತೆ ನಾವು ನಿಮ್ಮಂತೆ ಬನ್ನಿ ಮುಂದೆ ಹೋಗ್ತೀವಿ, ಮುಂದೆ ಹೋಗೋಣ, ಹಿಂದೆ ಬನ್ನಿ ಅಂತಾರೆ ಹೊರತು ಇಲ್ಲಿ ಮುಗೀತು ಅಂತ ಹೇಳೋದಿಲ್ಲ. ದೇವರು ಮಾತ್ರ ಇಲ್ಲೇ ಇದ್ದುಬಿಡಿ ಅಂತ ಹೇಳಿದ. ಏತಂ ಇತಃ ಪ್ರೇತ್ಯ ಅಭಿಸಂಭವಿತ ಅಸ್ಮಿ. ಇಂಥ ಪರಮಾತ್ಮನನ್ನು ಇತಃ ಇಲ್ಲಿಂದ ಪ್ರಾಯಿತ್ಯ. ಪ್ರೇತ್ಯ ಅಂದ್ರೇನು? ಪ್ರೇತ, ಇಲ್ಲಿಂದ ಹೊರಟವನು ಅಂತ ಅರ್ಥ. ಅದು 10 ದಿವಸವರೆಗೆ ಏನದು? ಇಲ್ಲಿಂದ ಹೊರಟವನು, ಅಲ್ಲಿಂದ ಮುಂದೆ ಹೊರಡ್ತಾನೆ. ಪ್ರೇತ ಯೋನಿ ಬೇರೆ, ಪ್ರೇತ ದೇಹ ಬೇರೆ. ಗೊತ್ತಾಯ್ತು? 10 ದಿವಸದೊಳಗೆ ಬರ್ತಾನೆ ಅಂದರೆ ಏನಂತ ಕರೀತಾರೆ? ಅದನ್ನು ಪ್ರೇತ ಅಂತ ಕರೆಯೋದು. ಈ ಪ್ರೇತ ಅಲ್ಲ ಅದು. ಅರ್ಥ ಆಯ್ತಾ? ಪ್ರಾಯಿತ, ಇಲ್ಲಿಂದ ಹೊರಟೋದವನು ಅಂತ ಅರ್ಥ ಅಷ್ಟೆ. ಭಜೇತ ಸಂಸಾರ ಇಲ್ಲಿಂದ ಹೊರಟಿದ್ದಾನೆ, ಅಲ್ಲಿಗೆ ಹೋಗಿಲ್ಲ, ಇಲ್ಲಿ ಬೆಳೆದು ಇಲ್ಲಿಂದ ಹೊರಡಬೇಕು ಅವನಿಗೆ. 10 ದಿವಸಕ್ಕೆ ಅವನದೇ 10ನೇ ತಿಂಗಳು ಡೆಲಿವರಿ. ಯಾತಕ್ಕೆ ಅಂದರೆ 10 ದಿವಸಕ್ಕೆ ಮುಗಿಯೋದು. ದೇಹ ಪರ್ಫೆಕ್ಟ್ ಮುಗಿಯೋದು 10 ದಿವಸ. ಅದಕ್ಕೆ ಪ್ರತಿ ಫಸ್ಟ್ ಡೇಯಿಂದನೇ ಕಾರ್ಯಗಳು ಮಾಡ್ತಾ ಇರಬೇಕು. ಒಂದೊಂದು ದಿವಸಕ್ಕೊಂದು ಬೆಳೀತಾ ಹೋಗುತ್ತೆ. ಗರ್ಭದಲ್ಲಿ ಹೇಗೆ ಏನೇ ಅದೇ ಕ್ರಮದಲ್ಲಿ 10 ದಿವಸಕ್ಕೆ ಬೆಳಿಬೇಕು. 10 ತಿಂಗಳಿಗೆ ಪೂರ್ಣ ದೇಹ ಬೆಳೆದ್ರೆ ಗರ್ಭದಲ್ಲಿ 10 ದಿವಸಕ್ಕೆ ಪೂರ್ತಿ ಬೆಳೆಯುತ್ತೆ. ಆಮೇಲೆ 11ನೇ ದಿವಸ ಮುಗಿಸ್ಬಿಟ್ಟು ಅಲ್ಲಿಂದ ವೈಕುಂಠ ಅವ್ರು ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಅವ್ರವ್ರ ತಕ್ಕಂತೆ ವ್ಯವಸ್ಥೆ ಮಾಡ್ತಾರೆ. ಅವ್ರ ಕೆಪಾಸಿಟಿ ಜಾಸ್ತಿ ಇದ್ದರೆ ದೊಡ್ಡ ಫ್ಲೈಟು ಗೀಟು ಏರ್ಪಾಡು ಮಾಡ್ತಾರೆ. ಉಳಿಸ್ಕೊಳ್ಳೋದ್ರೆ ನಡ್ಕೊಂಡು ಹೋಗಿದ್ದು ಇಲ್ಲಿ ಎಳ್ಕೊಂಡು ಹೋಗ್ತಾರೆ. ಹೌದು, ಇಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಅದೆಲ್ಲ ಮುನ್ನಿಂದ ಅವರವ್ರಿಗೆ ಸೇರಿದ್ದು, ಅವರ ಸಾಧನೆ ಪ್ರಕಾರ ಸೇರಿರ್ತಾರೆ ವೆಹಿಕಲ್. ಸರ್ವವಿತ್ ಅಲ್ಲಿಗೆ ಒಂದು ಘಟ್ಟ ಆಯಿತು. ಅದು ಈ ಗುರಿ ಇದ್ದಾಗ ಆಗ ಪ್ರತಿಯೊಂದಕ್ಕೂ ಪರ್ಪಸ್ ಇರ್ತದೆ. ಆಫೀಸ್ಗೆ ಹೋಗ್ಬೇಕಾದ್ರೆ ಹೋಗೋ ರೀತಿಯೇ ಬೇರೆ, ವಾಕ್ ಹೋಗ್ಬೇಕಾದ್ರೆ ಹೋಗೋ ರೀತಿಯೇ ಬೇರೆ. ಇಲ್ಲಿರೋದೇನು ಗುರಿ ಇದೆಲ್ಲ ಸುಮ್ಮನೆ ಹೋಗೋದು ಬರೋದು ಅಷ್ಟೇ ಹೊರತು ಬೇರೆ ಇಲ್ಲ. ಅಲ್ಲ ಪರ್ಪಸ್ ಅಷ್ಟೊಳಗೆ ಸೇರ್ಬೇಕು ಅವನಲ್ಲಿ. ಆ ರೀತಿ ಇದ್ದಾಗ ಅವ್ರ ಗಡಿಬಿಡಿ ಅವೆಲ್ಲ ಅರ್ಥ ಆಗುತ್ತೆ. ಸರ್ವವಿತ್ ಹೃದಯನುಭೂಶ್ಚ ಸರ್ವ
ಆತ್ಮ ಯಥಾ ಸುಪ್ತಜನೈಕ್ಷಿತೈಕಃ ತಂ ಸತ್ಯಮಾನಂದನಿಧಿಂ ಭಜೇತ ಸರ್ವಾತ್ಮನಾತೋನ್ಯತ ಆತ್ಮಘಾತಃ ಸಾ ಸರ್ವವಿತ್ ಹೃದಯ ಅನುಭೂಃ ಚ ಸರ್ವ ಆತ್ಮ ಯಥಾ ಸುಪ್ತಜನೈಕ್ಷಿತ ಏಕಃ ಸುಪ್ತಜನೈಕ್ಷಿತ ಏಕಃ. ನೂರಾರು ಜನ ಮಲಗಿದ್ದಾರೆ, ಒಬ್ಬರು ನೋಡೋಕ್ಕೆ ಬರುತ್ತೆ, ಅಷ್ಟು ಜನ ಒಬ್ಬರು ನೋಡ್ಬೋದು. ಅಲ್ಲಿ ಮಲಗಿದವರು ಒಬ್ಬರು ನೋಡೋಕ್ಕೆ ಬರೋದಿಲ್ಲ. ಆ ರೀತಿ ಜೀವರೆಲ್ಲ ಹಾಗಿದ್ದಾರೆ. ಪರಮಾತ್ಮ ಎಲ್ಲರನ್ನೂ ನೋಡ್ತಾನೆ. ಈ ಅರ್ಥ ಇಟ್ಕೊಂಡು ದೇವರು ನೋಡ್ತಿರ್ಬೇಕು. ಯಾವಾಗಲೂ ದೇವರು ನಮ್ಮನ್ನು ನೋಡ್ತಿದ್ದಾನೆ, ಎಚ್ಚರ ಇರಬೇಕು. ಇದು ಕ್ಯಾಮ್ರಾ ಇದ್ದ ಒಂದು ಐಡಿಯಾ ಬರುತ್ತಾ ಇಲ್ಲೋ, ಎಲ್ಲ ರೆಕಾರ್ಡ್ ಆಗುತ್ತೆ ಇದಂತೆ. ದೇವರು ಎಲ್ಲ ಕಾಲಕ್ಕೂ ನೋಡ್ತಿರ್ತಾನೆ. ಆ ಎಚ್ಚರ ಇದ್ದು ಹೃದಯ ಮನಸ್ಸು ಹೃದಯದೊಳಗೆ ಧ್ಯಾನ ಮಾಡಬೇಕು. ಆತ್ಮ ನಮ್ಮ ಸ್ವಾಮಿ ಅಂತ ಧ್ಯಾನ ಮಾಡಬೇಕು. ತಂ ಸತ್ಯಂ ಆನಂದನಿಧಿಂ ಸತ್ಯಂ ಪರಂ ಧೀಮಹಿ ಸತ್ಯಂ ನಿರ್ದುಃಖಾನಂದ ಅನುಭವ ರೂಪಂ ಆನಂದ ನಿಧಿ ಪರಮಾತ್ಮ ಯಾರು? ಆನಂದ ನಿಧಿ ಭಜೇತ ಸೇವನೆ ಮಾಡಬೇಕು. ಸರ್ವಾತ್ಮನ ಅಂದ್ರೇನು? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಈ ಸರ್ಕಾರಿ ನೌಕರಿ ಮಾಡ್ತಾನೆ, ಅಧಿಕಾರಿಗಳು ಕಾಲು ಪಾದ ಪೂಜೆ ಎಲ್ಲ ಮಾಡಬೇಕಾಗಿಲ್ಲ. ಅವ್ರು ಇದು ಮಾಡಿ ಅದು ಮಾಡಿಸ್ಕೊಂಡ್ರೆ ಅಪರಾಧ, ಗೊತ್ತಾಯ್ತು ಅದು. ಆ ರೀತಿ ಮಾಡಿಸ್ಕೊಂಡು ಗೊತ್ತಾಗ್ಬಿಟ್ರೆ ಏನು ಆ್ಯಕ್ಷನ್ ತೊಗೋಬೋದು ಇವರು ಅಂತ. ಆ ರೀತಿ ನೋಡಬಾರ್ದು ವರ್ಕರ್ಸ್ನ ಅಂತ ಹೇಳ್ತಾರೆ. ನೋಡಿ ಬರೋದಿಲ್ಲ. ಎಷ್ಟೋ ಕೇಸುಗಳಾಗಿದೆ ಅಂಥದ್ದೆಲ್ಲ ಕೂಡ. ಮತ್ತು ಅದು ಹೇಳಿ ಅಂತೂ ಮಾಡಿಸ್ಕೊಂಡ್ರೆ ಪರಮ ಅಪರಾಧ. ಅವನೇ ಮಾಡಿದೆ ಅಂತ ಅವನು ಹೇಳ್ಕೋಬೇಕು, ಅದು ಬೇರೆ ವಿಚಾರ. ವೈಯಕ್ತಿಕ ಗೌರವ ಬೇರೆ, ಅಫಿಷಿಯಲ್ ಗೌರವ ಅಷ್ಟೇ. ಅದಕ್ಕಿಂತ ದೇವರಿಗೆ ಹಾಗಲ್ಲ. ಏನು ಮಾಡಬೇಕು? ಕಂಪ್ಲೀಟ್ ಟೋಟಲಿ ಮಾಡಬೇಕು. ಅದಕ್ಕೆ ಸರ್ವಭಾವೇನ ಮಾಡ್ತಕ್ಕಂಥ ಪರಮಾತ್ಮನೇ ಮಾತ್ರ. ಅನಂತರ ಕ್ರಮದಲ್ಲಿ ಉಳಿದವರಿಗೆ ಸರ್ವಾತ್ಮ ಅಥೋ ಅನ್ಯತಃ. ಇಷ್ಟೆಲ್ಲ ಹೇಳ್ತೀರಲ್ಲ, ಮಾಡೋದಿಲ್ಲ. ಆತ್ಮಘಾತಃ ಬಿಡಿ, ಆತ್ಮಘಾತ ಆಗುತ್ತಷ್ಟೆ. ಅಲ್ಲಿ ಸಂಸಾರ ಹೇತು ಉಪರಮ ಆಗೋದಿಲ್ಲ ಅಂತ ಹೇಳಿದರು. ಇಲ್ಲಿ ಆತ್ಮಘಾತ ಆಗುತ್ತೆ ಅಂದರೆ ಪೂರ್ತಿ ಹಾಳಾಗಿ ಹೋಗ್ತೇವೆ. ಆತ್ಮಹತ್ಯೆ ಇತ್ತು, ಆತ್ಮಘಾತ ಹತ್ಯೆ, ಸತ್ತೋಗ್ತೇವೆ, ಉದ್ಧಾರ ಆಗೋದೇ ಇಲ್ಲ ಅಂತ ಅರ್ಥ. ಓದೋದಿಲ್ಲ, ಫೇಲ್ ಆಗ್ತೇವೆ ಅಂತ ಹೇಳಬೇಕಲ್ಲ, ಬೇರೆ ದಾರಿ ಇಲ್ಲ ಅಷ್ಟೇ. ಯಥೈಕಸ್ತು ಬಹೂನ್ ಸುಪ್ತಾನ್ ಅಸುಪ್ತಃ ಪಶ್ಯತಿ ಪ್ರಭು ಏವಮೀಶೋ ಬಹೂನ್ ಜೀವಾನ್ ಅಜ್ಞಾನ್ ಪಶ್ಯತಿ ನಿತ್ಯದೃಕ್ಕಿತಿ ಯೋಗ ಸಂಹಿತಾಯ. ಪರಮಾತ್ಮ ನಿತ್ಯದೃಕ್ ಹೇಗೆ ನೋಡ್ತಾನೆ? ಒಬ್ಬರು ಸಾವಿರಾರು ಜನ ಮಲಗಿದ್ರು ಒಬ್ಬನೇ ಅವರನ್ನು ನೋಡಬಹುದು. ದೇವರು ಹಾಗೆ ಅನಂತ ಜೀವರನ್ನು ಕೂಡ ಪರಮಾತ್ಮ ಏಕಕಾಲಕ್ಕೆ ನೋಡ್ತಾನೆ. ಯಹ ಮತ್ತು ಏವಂ ಈಶಃ. ಸುಪ್ತ ಅಂದರೆ ಮಲಗಿದವನು, ಅಸುಪ್ತ ಅಂದರೆ ಎದ್ದವನು, ಮಲಗದೆ ಇರುವವನು, ನಿದ್ರೆ ಮಾಡದೇ ಇರುವವನು. ಬರೀ ಮಲಗೋದಲ್ಲ, ನಿದ್ರೆ ಮಾಡೋದು. ಬರೀ ಸುಮ್ಮನೆ ಮಲಗಿರ್ತಾನೆ, ನಿದ್ರೆ ಅಂತ ಕರೆಯೋದಿಲ್ಲ ಅದನ್ನು. ಪಶ್ಯತಿ ನಿತ್ಯದೃಕ್ ಇತಿ. ಪರಮಾತ್ಮ ಇವು ನೋಡ್ತಾನಲ್ಲ, ಏನು ನಿತ್ಯದೃಕ್. ಅವನ ಕಣ್ಣಿರೋದೇ ಹಾಗೆ ದೇವರು ಎಲ್ಲ ನೋಡಿಯೇ ನೋಡ್ತಾನೆ. ದೇವರು ನ್ಯಾಚುರಲಿ ಹಾಗೆ ನೋಡ್ತಾನೆ. ನಾವು ಹುಡುಕಿ ನೋಡಬೇಕು, ಕಾಣಿಸಿ ಹೀಗೆ ನೋಡಬೇಕು. ಒಬ್ಬರನ್ನೆಲ್ಲ ನೋಡೋಕ್ಕಾಗಲ್ಲ, ಹೀಗೆ ನೋಡ್ತಾ ಹೋಗಬೇಕು. ಒಂದೇ ಸರ್ತಿ ಎಲ್ಲ ನೋಡ್ತಾನೆ ದೇವರು. ಈ ಕ್ಯಾಮ್ರಾದಲ್ಲಿ ಒಟ್ಟಿಗೆ ಹಿಡಿಯೋದಲ್ಲ, ಒಬ್ಬೊಬ್ಬರು ಹಿಡಿಯುತ್ತೆ ಒಂದು ಸರ್ತಿ. ಅದು ಏನು ಮಾಡುತ್ತೆ? ಅದು ತಕ್ಷಣ ಹಿಡಿಯುತ್ತೆ. ಅದು ಸ್ಕೋಪ್ ಏನು ಬರುತ್ತೋ ಅಷ್ಟು ತೊಗೊಂಡ್ಬಿಡುತ್ತೆ ಒಟ್ಟಿಗೆ. ಆ ರೀತಿ ಮನುಷ್ಯನ ಕಣ್ಣು ಆ ರೀತಿ ರಫಾಗಿ ನೋಡುತ್ತೆ. ಪರಮಾತ್ಮ ಡೀಟೇಲ್ ನೋಡ್ಬೇಕಾದ್ರೆ ಗುರಿ ಅಲ್ಲಿ ಕೇಂದ್ರೀಕರಿಸಬೇಕು. ದೇವರಿಗೆ ನೆಸಿಟಿ ಇಲ್ಲ, ಎಲ್ಲವೂ ಎಲ್ಲ ಸಾಲಕ್ಕೂ ಕೇಂದ್ರಿತ ಹಾಗೇ ಇರಬೇಕು. ಏವಮೀಶೋ ಬಹೂನ್ ಜೀವಾನ್ ಅಜ್ಞಾನ್ ಪಶ್ಯತಿ. ಅಲ್ಲಿ ಸುಪ್ತಾನ್ ಅಂದರೆ ಇಲ್ಲಿ ಅಜ್ಞಾನ್ ಅಂತ ಅರ್ಥ. ಅಲ್ಲಿ ಮಲಗಿದವನು ಅಲ್ಲಿ, ಇಲ್ಲಿ ಅಜ್ಞಾನಿ ಇಲ್ಲಿ. ಜ್ಞಾನಿ ಆದವನು ಅಜ್ಞಾನಿಗಳನ್ನು ನೋಡಬಲ್ಲ, ಅಜ್ಞಾನಿ ಜ್ಞಾನಿಗಳನ್ನು ನೋಡೋಕ್ಕಾಗೋದಿಲ್ಲ. ನಿತ್ಯದೃಕ್ ಇತಿ ವ್ಯೋಮ ಸಂಹಿತಾಯ. ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ ಅಸುಪ್ತಃ ಸುಪ್ತಾನ್ ಅಭಿಚಾಕಸೀತಿ ಇತಿ ಚ. ಇದು ಉಪನಿಷತ್ತಿನ ಮಾತು. ಅದಕ್ಕೆ ಭಾಗವತ ವೇದಾರ್ಥ ಪರಿಬ್ರಹ್ಮಿತ. ಎಷ್ಟೋ ಉಪನಿಷತ್ತಿನ ವಾಕ್ಯಗಳಲ್ಲಿ ಅರ್ಥ ಆಗೋದು ಭಾಗವತಾದಿ ಪುರಾಣಗಳು ಓದಿದಾಗ. ವೇದ ಮತ್ತು ಇಂದ್ರ ಅಂದ್ಬಿಡ್ತಾರೆ ಅಷ್ಟೇ. ಯಾರು ಇಂದ್ರ? ಮತ್ತೆ ಮಹಾಭಾರತ ರಾಮಾಯಣ ಓದಬೇಕು, ಪುರಾಣ ಓದಬೇಕು. ಇಂದ್ರ ಯಾರು ಅಂತ ಗೊತ್ತಾಗೋದಿಲ್ಲ. ಆ ಪದ ಗೊತ್ತಾಯ್ತು ಅಷ್ಟೇ. ಅದು ಗೊತ್ತಾದ್ರೆ ಮುಂದೆ ಅಲ್ಲಿ ಹೋಗಬೇಕು. ಅದಕ್ಕೆಲ್ಲ ಇತಿಹಾಸ ಪುರಾಣಗಳೇ ಬೇಕು. ಆದ್ದರಿಂದ ಅದು ಓದದೇ ಇದ್ದವರಿಗೆ ಏನೂ ಅರ್ಥ ಆಗೋದಿಲ್ಲ ಅಂತ. ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ. ವಷ್ಟಸತ್ಯ ಸಮಾರಂಭಗಳಲ್ಲಿ ಇವರು ಹೀಗೆ ಮಾತಾಡ್ತಾರೆ, ಗೊತ್ತಾಯ್ತಾ? ಯಾರು ಹೇಳ್ಕೊಳ್ಳೋಲ್ಲ ಮಾತು, ನಾನೀಗ ಮಾತು ಅವ್ರು ಹೇಳ್ಕೊಳಕ್ಕಾಗತ್ತಾ? ಅವ್ರು ಹೇಳ್ಕೊಳಕ್ಕಾಗಲ್ಲ. ಯಾರು ಹೇಳ್ಬೇಕಾದ್ರೆ ಬೇರೆಯವ್ರು ಹೇಳಬೇಕು. ಅದಕ್ಕೆ ವೇದಗಳು ವೇದಗಳಲ್ಲಿ ಬರೆದ ವಿಚಾರಣೆ ಯಾರು ಹೇಳಬೇಕೀಗ? ಇತಿಹಾಸ ಪುರಾಣ ಹೇಳಬೇಕು. ಅದಕ್ಕೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಉಪಬ್ರಹ್ಮ ಏತ್ ಅಂತ ಹೇಳಿದರು. ಅದು ಬಿಟ್ಟುಬಿಟ್ರೆ ಲಿಂಕ್ ಇಲ್ಲ. ಅದು ಬಂದು ಅಧ್ಯಕ್ಷ ಯಾವ ಹೇಳಬೇಕು, ಬಂದು ಹೇಳಬೇಕು. ಇವರು ಅಧ್ಯಕ್ಷರು ಇದು ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾ ಇರಬೇಕು. ಇದು ಮಾತಾಡ್ತಾರೆ, ಇಷ್ಟು ಕೆಲವರಿಗೆ ಇದನ್ನು ಮಾತಾಡಿದ್ರು ಅಂತ ಹೇಳಬೇಕು. ಅವ್ರು ಹೇಳೋರು ಅದಕ್ಕೆ ಜಾಸ್ತಿ ಮಾತಾಡಿ ಹೇಳ್ತಾರೆ ಅವ್ರಿಗಿಂತ. ಅಷ್ಟೊತ್ತು ಹೇಳಬಾರ್ದು. ಅವ್ರಿಗೆ 5 ನಿಮಿಷ ಕೊಡ್ತಾಯಿರ್ತಾರೆ, ಅರ್ಧ ಗಂಟೆ ಮಾತಾಡ್ತಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಪ್ರಪೋರ್ಷನೇಟಾಗಿ. ಯಥೈಕಸ್ತು
ಯಥೇಷ್ಟಂ ಯಥೇಷ್ಟ ಭವನಾದ್ ವಿಷ್ಣು ಅನುಭೂಹು ಪರಿಕೀರ್ತಿತಃ. ಇಂಥದ್ದೇ ಪದ ಎಲ್ಲಿ ಬಂದಿದೆ? ಎಲ್ಲಿ? ಸರ್ವಾನುಭೂಮಾತ್ಮಾನಂ ಈಶಾವಾಸ್ಯ. ದೇವರಿಗೆ ಸರ್ವಾನುಭೂ ಅಂತ ಕರೆದಿದ್ದಾರೆ, ಆಮೇಲೆ ಸ್ವಯಂಭೂಹು ಅಂತ ಕರೆದಿದ್ದಾರೆ. ಅದಕ್ಕೆಲ್ಲ ಅರ್ಥ ಇದೆ. ಈ ಅನುಭೂಹು ಅಂತ ಪದ ಬಂದಿದೆ. ಅನುಭೂಹು ಅಂದರೆ ಏನು? ದೇವರಿಗೆ ಯಾತಕ್ಕೆ ಅನುಭೂಹು ಅಂತ ಕರೀತಾರೆ ಅಂದರೆ, ಯಥೇಷ್ಟ ಭವನಾದ್ ವಿಷ್ಣು ಅನುಭೂಹು ಪರಿಕೀರ್ತಿತ. ಇಷ್ಟಪಟ್ಟ ರೀತಿ ದೇವರಿರ್ತಾರೆ, ಇಷ್ಟಪಟ್ಟ ರೂಪ ತಗೋತಾನೆ, ಏನೇ ಅದು ಯಾರೂ ಕೆಳಗಿಲ್ಲ, ಅವನಿಷ್ಟ. ಅದು ದೇವ್ರು ಏನಂತ ಕರೀತಾರೆ? ಅನುಭೂಹು ಅಂತ ಕರೀತಾರೆ. ಈ ಬಸ್ಸಲ್ಲ ಇಲ್ಲೆಲ್ಲ ಕೂತು ಎಬ್ಬಿಸ್ಬಿಡ್ತಾರೆ, ಈ ಜಾಗದಲ್ಲಿ ಕೊಡು ಅಂತ ಹೇಳ್ತಾರೆ. ಹೌದಲ್ಲ? ದೇವರಿಗೆ ಹಾಗಲ್ಲ, ಯಾರು ಏನು ಹೇಳಾಗಿಲ್ಲ. ಯಾತಕ್ಕೆ? ಸ್ವತಂತ್ರನಾದ್ದರಿಂದಾಗಿ. ಯಥೇಷ್ಟ ಭವನಾದ್ ವಿಷ್ಣು ಅನುಭೂಹು ಪರಿಕೀರ್ತಿತಃ ಉದಧಿ ಕರ್ಮಣಾಮೀಶಃ ಸರ್ವ ಪೂರ್ಣಗುಣೋ ಯತಃ. ಎಷ್ಟು ಚೆನ್ನಾಗಿರೋ ಮಾತುಗಳವೆಲ್ಲ. ಸತ್ಯ ಕೇವಲ ಸಾರತ್ವಾತ್ ನಿಯಮೋ ನಿಯತೇ ರಜಃ ಇತಿ. ವಿಷ್ಣು ಸಹಸ್ರಾಮದ ಅರ್ಥಗಳಾಯ್ತು ಈಗ. ನಿಯಮ ಯಮಃ ಬಂತಲ್ಲ, ನಿಯತೇ ರಜಃ, ನಿಯತೇ ನಿಯಮ, ಸತ್ಯ ಕೇವಲ ಸಾರತ್ವಾತ್ ಅಲ್ಲೂ ಬಂದಿದೆ. ಕರ್ಮ ಎಲ್ಲದೂ ಅರ್ಥ, ವಿಷ್ಣು ಸಹಸ್ರದ ಅರ್ಥಗಳು ವಿಷ್ಣು ಕೂಡ. ಅದು ಒಂದು ಆಚಾರ್ಯ ಯಾಕೆ ಬರಲಿಲ್ಲ ಅಂದರೆ, ಈ ಶಾಸ್ತ್ರನೇ ವಿಷ್ಣು ಸಹಸ್ರದ ಅರ್ಥ ಆಗಿರೋದ್ರಿಂದ ಎಲ್ಲ ಓದ್ಕೊಂಡು ಜಡಿಸ್ಕೊಟ್ಟೆ ಅಂತ ಹೇಳಿದ್ರು ಅಷ್ಟೇ. ಯಥೇಷ್ಟ ಅದೆಲ್ಲ ನೋಡಿ ಇಲ್ಲ. ಯಥೇಷ್ಟ ಭವನಾದ್ ವಿಷ್ಣು ಅನುಭೂಹು ಪರಿಕೀರ್ತಿ. ಅಲ್ಲಿ ಸ್ವಯಂಭೂಹು ಶಂಭುರಾದಿತ್ಯ ಬಂದಿದೆ, ಅನುಭೂಹು ಸ್ವಯಂಭೂ ಸಿಮಿಲರ್ ವರ್ಡ್ಸು. ಉದಧಿ ಕರ್ಮಣಾಮೀಶಃ ಎಲ್ಲಿದೆ? ಮಹೋದಧಿ ಅಂತಿದೆ. ಮೋದದಿಶಯೋ ಅಂತಕಃ. ಮೋದಿ ಅದೆಲ್ಲ ಅತ್ಯಂತ ಗಹನವಾದ ವಿಚಾರಗಳು. ಅಯ್ಯ ಆಚಾರ್ಯ ಸ್ವಯಂಭೂಹು ಅಂತ ಹೇಳಿ ಈಶಾವಾಸ್ಯದ ಮಾತದು, ಅದು ಕೋಟ್ ಮಾಡಿದ್ದಾರೆ. ಸರ್ವಾನುಭೂಹು ಸ್ವಯಂಭೂಹು ಇತ್ಯಾದಿ. ಉದಧೀಹಿ ಕರ್ಮಣಾಮೀಶಃ. ದೇವರು ಯಾರು ಗೊತ್ತಾ? ಕರ್ಮಗಳ ನಿಧಿ ಅಂತ ಕರೆದರು. ಉದಧಿ ಶಬ್ದಕ್ಕೆ ಉದ ಅಂದರೆ ನೀರು, ಧೀಹಿ ಅಂದರೆ ನಿಧಿ. ಪರಮಾತ್ಮ ಕರ್ಮಗಳ ನಿಧಿ ಅಂತ ಹೇಳಿದರು. ಅದಕ್ಕೆ ಕರ್ಮಗಳ ನಿಧಿ. ಕರ್ಮ ಅರ್ಥ ಎಲ್ಲಿ ಬಂದಿದೆ? ಈಶಾವಾಸ್ಯ. ತಸ್ಮಿನ್ನಪೋ ಮಾತರಿಶ್ವ ದಧಾತಿ. ಪರಮಾತ್ಮ ಕರ್ಮಗಳ ನಿಧಿ ಅಂದ್ರೇನು? ಅನಂತ ಕರ್ಮಗಳು, ವಿಶ್ವಕರ್ಮ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನಂತ ಕರ್ಮ, ಒಂದೊಂದು ಕರ್ಮ ಅನಂತ. ಮತ್ತೆ ಅದು ಕರ್ಮಣಾಂ ಉದಧಿ ಎಂದು ಕರೀತಾರೆ. ಕರ್ಮ ಗುಣಸಮುದ್ರ ಅಂತ ಹೇಳಿದ್ರಲ್ಲ, ಪರಮಾತ್ಮ ಗುಣಸಮುದ್ರ ಹೌದು, ಕರ್ಮ ಸಮುದ್ರನೂ ಹೌದು. ಗುಣಗಳು ಅನಂತ, ಕರ್ಮಗಳು ಅನಂತ. ಅನಂತ ಬಾರಿ ಸೃಷ್ಟಿಯಾದಿಗಳನ್ನು ಮಾಡಬೇಕಾದ್ರೆ ಅನಂತ ಕರ್ಮ ಆಯ್ತಲ್ಲ ಆಗ. ಅದಕ್ಕೆ ಉದಧಿ ಕರ್ಮಣಾಂ ಈಶಃ ಮಹೋದಧಿಶಯೋ. ಆ ಮಾತಿಗೆ ಅರ್ಥ ಇದೆ. ಪರಮಾತ್ಮ ಉದಧಿ ಮಹೋದಧಿ, ಏನು ಮಹತ್ಕರ್ಮಗಳ ದೊಡ್ಡ ನಿಧಿ. ಆಚಾರ್ಯ ಹೇಳಬೇಕಾದ್ರೆ ಏವಂ ವಿಧಾನಿ ಅಗಣಿತಾನಿ ರಘುತ್ತಮಸ್ಯ ರಾಮಾವತಾರ ಚರಿತಾನಿ ತದನ್ಯ ಬುಂಭಿ ಮನಸಾಪಿ ಅಚಿಂತ್ಯಾನಿ. ರಾಮದೇವರು ಏನೇನು ಕೆಲಸ ಮಾಡ್ತಾರೆ, ಕೃಷ್ಣ ಏನು ಮಾಡ್ತಾನೆ, ದೇವರ ಅವತಾರ ಏನೇನು ಮಾಡ್ತಾ ಇದೆ, ಒಂದೊಂದನ್ನು ಯಾರು ಮಾಡೋಕ್ಕೆ ಬರೋದಿಲ್ಲ, ಅಲ್ಲ ಯೋಚನೆ ಮಾಡಲಿಕ್ಕೂ ಬರೋದಿಲ್ಲ. ಜಸ್ಟ್ ಯು ಕ್ಯಾನಾಟ್ ಇಮ್ಯಾಜಿನ್ ಅಂತ ಹೇಳ್ತಾರೆ. ಅದಕ್ಕೆ ಉದಧಿ ಕರ್ಮಣಾಮೀಶಃ. ಪರಮಾತ್ಮ ಹಾಗಿದ್ದಾನೆ. ಸರ್ವ ಪೂರ್ಣಗುಣೋ. ಸರ್ವ ಅಂತ ಕರೀತಾರೆ. ಸರ್ವಶರ್ವ ಶಿವಸ್ಥಾಣು. ಸರ್ವ ಪೂರ್ಣಗುಣೋ ಯತಃ, ಪೂರ್ಣ ಗುಣವಂತನಾದ್ದರಿಂದ. ಸತ್ಯ ಯಾತಕ್ಕೆ? ಕೇವಲ ಸಾರತ್ವ. ಆಮೇಲೆ ನಿಯಮ ನಿಯತೆ ಇರದೆ. ಎಲ್ಲ ವಿಷ್ಣು ಸಹಸ್ರದ ಪದಗಳಿಷ್ಟು ಬಂದುವೆ, ಉದೋದಯಿಂದ ಹಿಡಿದು ಬಿಟ್ಟು. ಅದೆಲ್ಲ ಅವತ್ತಿಂದ ಅರ್ಥ ಮಾಡ್ಕೊಂಡ್ಬಿಟ್ರೆ ಫುಲ್ ವಿಷ್ಣು ಸಹಸ್ರನಾಮದ ಅರ್ಥ ಆಗುತ್ತೆ. ಅಧೀನ ನೀಲಾ ಹಚಿತೆ ಕ್ಷಣೋಲ್ಲಸತ್ ಭ್ರುಭಂಗ ಸಂಸೂಚಿತ. ಅಲ್ಲಿ ಆಚಾರ್ಯ ಏನು ಮಾಡಿದರು? ಬಂದಿದ್ದು ಸತ್ಯ ಅಂತ ಬಂತು, ಅದಕ್ಕೆ ಅದನ್ನು ಹೇಳಿದರು. ಸರ್ವ ಅಂತ ಬಂತು, ಅದಕ್ಕೆ ಹೇಳಿದರು. ಎಲ್ಲ ಬಂದಿರೋ ಪದಗಳೇನೆ. ಅವಿಷ್ಟು ಕೂಡ ವೇಟ ವಿವರಣೆ ಕೊಟ್ಟರು. ಅದಿಷ್ಟು ತಿಳ್ಕೊಂಡು ಆ ಶ್ಲೋಕ ಓದಿದರೆ ಫುಲ್ ಮೀನಿಂಗ್ ಸಿಗುತ್ತೆ. ನಿಯಮೋ ನಿಯತೇ ರಜ. ನಿಯತಿ, ಅದಕ್ಕೆ ನಿಯಮ ಅಂತೀವಿ. ನಿಯಮೋ ಯಮಃ. ನಿಯತಿ ಅಂದ್ರೇನು? ಈ ಒಂದು ನಿಯಮ ಆಗಲೇಬೇಕದು. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ. ಆ ನಿಯಮವನ್ನು ತಾನು ಹಾಕಿದ್ದಾನೆ, ತಾನೇ ಪಾಲನೆ ಮಾಡಿ ತೋರಿಸ್ತಾನೆ. ಗೊತ್ತಾಯ್ತಾ? ಅದಕ್ಕೆ ನಿಯತಿ ಅಂತ ಹೆಸರು. ಅದಕ್ಕೆ ತನ್ನ ನಿಯಮವನ್ನು ತಾನು ಉಲ್ಲಂಘನೆ ಮಾಡೋದಿಲ್ಲ. ಮುಚ್ಚಗುಂದ ರಾಜನೇ ಹೇಳಿದ, ಇನ್ನು ಮುಕ್ತಿ ಕೊಡ್ತೇನೆ, ಆದರೆ ನಿಯಮ ಇದೆ. ಕೊನೆಯ ಜನ್ಮ ಅವ್ರ ಸ್ವರೂಪದ್ದಾಗಬೇಕು. ನೀನು ಬ್ರಾಹ್ಮಣ ಜನ್ಮದಲ್ಲಿದ್ದು ನೀನು ಮುಕ್ತಿಗೆ ಹೋಗಬೇಕು ಅಂತ ಹೇಳ್ತಾರೆ. ಈ ಕೀಟಕ್ಕೂ ಹಾಗೆ ನಿಮಗೆ ರಾಜನಾಗು ಅಂತ ಹೇಳ್ತಾರೆ, ಸ್ವರೂಪಕ್ಕೆ ತಕ್ಕಂತೆ. ಅದು ದೇವ್ರು ಹಾಗೆ ಮಾಡ್ಬೋದು, ಏನು ದೊಡ್ಡದಲ್ಲ, ಮಾಡೋದಿಲ್ಲ. ಯಾಕೆ? ತಂದೆ ನಿಯಮ ತಾನೇ ಪಾಲಿಸ್ತಾನೆ. ಆದ್ದರಿಂದ ಉಳಿದವ್ರು ತಾವು ಮಾಡಿದ ನಿಯಮನ ತಾವು ಬಿಟ್ಟುಬಿಟ್ಟು ನಾನೇ ಮಾಡಿದ್ದಾನೆ ಚೇಂಜ್ ಮಾಡ್ತೇನಿಲ್ಲ. ನಾವು ಯಾಕೆ ಚೇಂಜ್ ಮಾಡ್ತೀವಿ ಗೊತ್ತಾ? ಆಗಿನ ಬುದ್ಧಿ ಈಗಿಲ್ಲ, ಚೇಂಜ್ ಆಗಿಬಿಡುತ್ತೆ. ದೇವರು ಸರ್ವಜ್ಞನಾದ್ದರಿಂದ ಒಂದು ಸತ್ ಮಾಡಿ ಪರ್ಫೆಕ್ಟು. ಎಷ್ಟೋ ಸತ್ತೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡೋದಿಲ್ಲ,
ಯಾಕೆ ಆಗಿನ ಕಾಲಕ್ಕೆ ಆಗಿತ್ತು, ಕೆಲವು ವಿಷಯಗಳು ಪ್ರಾಬ್ಲಮ್ ಬಂದಾಗ ಮತ್ತೆ ಸೇರಿಸ್ಬೇಕಾಗ್ತದೆ. ದೇವರು ಪರಮಜ್ಞಾನ ಆದ್ದರಿಂದ ಮತ್ತೆ ಮತ್ತೆ ಯೋಚನೆ ಮಾಡೋ ಪ್ರಸಂಗ ಬರೋದು. ಮಹಾಭಾರತ ಒಂದು ಸತ್ ಬರೋದು ಮುಗಿದೋಯ್ತು. ಇವತ್ತು ವಿಶ್ವಕೋಶ ಬರೀತಾನೆ ಇರ್ತಾರೆ, ಅದು ರಿವೈಸ್ ಇರುತ್ತೆ, ಆ ಡಿಸೈನ್ ಆಗಿ ಭವಿಷ್ಯ ಎಲ್ಲ ನಡೀತಾನೆ ಇರುತ್ತೆ, ತಪ್ಪುಗಳಾಗಿರುತ್ತೆ. ಒಬ್ಬೊಬ್ಬರು ಬೇರೆ ಮಧ್ಯೆ ಒಂದೊಂದು ವಿಶ್ವಕೋಶಕ್ಕೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ವೇದವ್ಯಾಸ ಒಬ್ಬರೇ ಬರೋದು, ಯಾತಕ್ಕೆ ಸರ್ವಜ್ಞಾನ ಆದ್ದರಿಂದ. ಯಮಃ ಯಮಯತೀತಿ ಯಮಃ, ನಿಯಮ ಮಾಡ್ತಾನೆ, ಅದನ್ನು ಮಾಡಿಸ್ತಾನೆ, ಅದನ್ನು ನಡೆಸಲೇಬೇಕು. ಹಾಗೆ ಇದು ಥಿಯರಿ, ಅದು ಪ್ರಾಕ್ಟಿಕಲಿ ನಡೆಸ್ತಾನೆ ಪರಮಾತ್ಮ. ಯಮಯತೀತಿ ಯಮಃ. ಇನ್ನೊಂದು ಯಮ ಸಂಯಮತಾಮಹಂ, ಭಗವದ್ಗೀತೆ ಅರ್ಥ ಬಂದುಬಿಟ್ಟಿದೆ. ಸಂಯಮತಾಮ ಅಂದ್ರೇನು? ನಿಯಂತ್ರಣ ಮಾಡುವವರಲ್ಲಿ ಯಮ ನಾನು, ಯಮಶಾಸನ ಅಂತ ಹೇಳೋದಿಲ್ಲ. ಹಾಗೆ ನಿಯಮಯತಿ ಯಮತಿ ಯಮಯತಿ ಚ, ನಿಯಮಯತಿ ಯಮಯತಿ ಚ, ನಿಯಮ ಮಾಡ್ತಾನೆ, ಅದನ್ನು ಮಾಡಿಸ್ತಾನೆ ಕೂಡ. ಹೀಗೆ ಮಾಡಬೇಕು ಅಂತ ಹೇಳ್ತಾನೆ. ಕೆಲವು ಮಾಡಿಬಿಡ್ತಾರೆ, ಉಳಿದವ್ರಿಗೆ ಕೋರ್ಟ್ ಆರ್ಡ್ರ್ ಕೊಟ್ಬಿಡುತ್ತೆ. ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಬೇರೆ ವ್ಯವಸ್ಥೆ ಇದೆ. ಅದು ಆರ್ಡ್ರ್ ಓದ್ಕೊತ್ಕೊಂಡು ಏನು ಉಪಯೋಗ? ಅದರಿಂದ ಎಕ್ಸಿಕ್ಯೂಟ್ ಆಗಬೇಕಲ್ಲ, ವ್ಯವಸ್ಥೆ ಇದೆ. ಅಧೀನ ಲೀಲಾ ಹಸಿತೆ ಕ್ಷಣೋಲ್ಲಸದ್ಭೃಭಂಗ ಸಂಸೂಚಿತ ಭೂರ್ಯನುಗ್ರಹಂ ಈಕ್ಷೇತ ಚಿಂತಾಮಯಮೇನಮೀಶ್ವರಂ ಯಾವನ್ಮನೋಧಾರಣ ಯಾವತಿಷ್ಠತೆ. ಅಧೀನ ಲೀಲಾ ಹಸಿತೆ ಕ್ಷಣೋಲ್ಲಸದ್ಭೃಭಂಗ ಸಂಸೂಚಿತ ಭೂರ್ಯನುಗ್ರಹಂ. ದೇವರನ್ನ ಹೇಗೆ ಚಿಂತನೆ ಮಾಡಬೇಕು ಹೇಳ್ತಾರೆ. ಅಧೀನ ಲೀಲಾಹಸಿತ ಈಕ್ಷಣ ಉಲ್ಲಸದ್ಭ್ರೂಭಂಗ ಸಂಸೂಚಿತ ಭೂರ್ಯನುಗ್ರಹಂ. ಒಂದೇ ಪದ, ದೊಡ್ಡ ಕಾಂಪೌಂಡ್, ಮನೆ ಕಾಂಪೌಂಡ್ ಆಗೋ ಪದಗಳ ಕಾಂಪೌಂಡು ಫುಲ್ ಮಾಡುತ್ತೆ. ಅಧೀನ ಲೀಲಾ ಅಧೀನ. ಅಧೀನ ಅಂದ್ರೇನು? ದೀನತೆ ಇಲ್ಲದೆ ಇರತಕ್ಕಂಥದ್ದು. ದೀನ ನೋಟನೇ ಬೇರೆ, ಹೆಲ್ಪ್ಲೆಸ್ ಈ ನೋಡ್ತಾನೆ. ನೋಡಿದ ತಕ್ಷಣ ಏನಾಗಿದೆ ಅಂತ ಕೇಳಿದ ತಕ್ಷಣವೇ ಕಣ್ಣಲ್ಲಿ ಏನು ಕಾಣಿಸುತ್ತೆ? ದೀನತೆ. ಇವರಲ್ಲಿ ಸ್ವತಂತ್ರ ಪ್ರಶ್ನೆ. ಅಧೀನ ಎಲ್ಲದಕ್ಕೂ ಸೇರಿಸ್ಕೋಬೇಕಾದ್ರೆ ಕಾಮನ್. ಲೀಲಾ ಅಧೀನ ಹಸಿತ, ಲೀಲಾ ಹಸಿತ. ಫೇಲಾಗಿ ಬಂದಿರ್ತ ಕೇಳಿದ್ರೆ ಫೇಲ್ ಆಯಿತು ಅಂತ ಮೂರು ಸಟ್ಟು ಸೋಲಿನ ನಗೋದು, ಗೆಲುವಿನ ನಗೋ ಅಲ್ಲ. ಸೋಲಿನ ನಗು ಸೋಲು ನಗೋದು ಹೋಯ್ಬಿಡ್ತು ಅಂತ ಹೇಳ್ತಾರೆ ಕೊನೆಗೆ. ನೋಡಿದಾಗ ಗೊತ್ತಾಗ್ಬಿಡ್ತು ಫೇಲಾಗಿದ್ದಾನೆ ಅಂತ. ಅದು ಖುಷಿ ನಗು ಬೇರೆ, ಆಮೇಲೆ ಜೋಕ್ಸ್ ನಗು ಬೇರೆ, ಆನಂದದ ನಗು ಬೇರೆ, ಅನೇಕ ನಗುಗಳಿವೆ. ನಗುನಲ್ಲೂ ವೆರೈಟಿಗಳು. ಅದಕ್ಕೆ ಪರಮಾತ್ಮ ನಗುವನ್ನು ನಮ್ಮ ನಗುವಿಗೆ ಹೋಲಿಸಬಾರ್ದು. ಯಾಕೆ ಅದು ಯಾವಾಗಲೂ ಸಂತೋಷದ ನಗು ಕೂಡ ಯಾವಾಗಲೂ ಇರೋದಿಲ್ಲ. ಆದ್ದರಿಂದ ಯಾವಾಗಲೂ ಅಧೀನ. ಆಗ ನಮಗೂ ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗ್ಬೇಕು. ಒಮ್ಮೊಮ್ಮೆ ಪೂರ್ತಿ ಇಲ್ಲ, ಯಾವಾಗಲೂ ದೀನ ನಮ್ಮದು, ಯಾವಾಗಲೂ ಅಧೀನ ಪರಮಾತ್ಮ. ಅಧೀನ ಲೀಲಾ ಹಸಿತೆ ಕ್ಷಣ. ಹೋಗಲಿ, ದೇವ್ರು ನಗಬೇಕು, ಅದು ಲೀಲೆ. ದೇವ್ರು ನಗಬೇಕಾಗಿಲ್ಲ, ಹೇಗಿದ್ದರೂ ಸರಿಯೇ, ಅಪೂರ್ಣನೇ. ಆದರೆ ಲೀಲೆಯಿಂದಾಗಿ ಆ ರೀತಿ ಮಾಡೋದು. ಹಸಿತ ಅಂದರೆ ನಗೋದು, ಈ ಕ್ಷಣ ಅಂದರೆ ನೋಡೋದು. ಉಲ್ಲಸದ್ಭ್ರೂ ಭಂಗ, ಉಲ್ಲಸದ್ಭ್ರೂ ಅಂದರೆ ಹೊಡಿತಕ್ಕಂಥ ಭ್ರೂಭಂಗಗಳನ್ನು ತೋರಿಸೋದು. ಸೂಚಿತ ಭೂರ್ಯ ಅನುಗ್ರಹ. ಆ ಮೂಲಕ ದೇವರು ಮೆಚ್ಚಿದ್ದಾನಲ್ಲಿ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಕೇಳಿದರೆ ಮಾತಾಡೋದಿಲ್ಲ. ಆ ನೋಡೋ ಸ್ಟೈಲಲ್ಲೇ ಒಪ್ಪಿಗೆ ಆಗಿದೆ ಅಂತ ಅರ್ಥ ಆಗ್ಬಿಟ್ಟು, ನೋಡಿ ಸ್ಟೈಲಲ್ಲೇ. ಅದಕ್ಕೆ ಸಂಸೂಚಿತ ಭೂರ್ಯ ಅನುಗ್ರಹ. ತನ್ನ ಅನುಗ್ರಹವನ್ನು ನೋಟದಿಂದನೇ ತೋರಿಸ್ತಾನೆ. ಅದನ್ನ ಇಟ್ಟುಕೊಂಡೆ ಇದಿಷ್ಟಕ್ಕೆ ಅರ್ಥ. ಧ್ಯಾಯೇ ಧ್ರುಭಂಗ ಮೀಸಿತು ಪಾರಮೇಷ್ಟ್ಯಾದಿ ಪದತಾಯಿ ಮುಕ್ತಿದ. ಗೊತ್ತಾಯ್ತಾ? ಈ ಜ್ಞಾಪಕ ಇದ್ದರೆ ಭಾಗವತ ಈ ಬಾಕಿ ಮುಕ್ತಾ ಇದದು ವ್ಯಾಖ್ಯಾನ ದ್ವಾದಸ್ತೋತ್ರ ಇಲ್ಲಿ ಎಲ್ಲ ಸೇರಿಸಿಬಿಟ್ಟಿದ್ದಾರೆ, ಬಿಡಿಸ್ತಾರೆ ಎಲ್ಲ ಕೂಡ. ಒಂದೊಂದಕ್ಕೂ ಹೊಸ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನೋ ಭೃಂಗ ಅಂತೇಳಿ ಹುಬ್ಬು ಗಂಟಿಕ್ಕೋದು ಅಂತೀವಲ್ಲ, ಹಾಗೆ ಹೀಗಿರೋದಕ್ಕೆ ಡೊಂಕಾಗಿರುತ್ತಲ್ಲ, ತ್ರಿಭಂಗಿ ಮಧುರಾಕದೆ. ಭಂಗ ಅಂದರೆ ಹೀಗೆ ಸ್ಟ್ರೇಟಲ್ಲಿದ್ದರೆ ಹೇಗಿರ್ತಿತ್ತು, ಎಷ್ಟು ಅಸಹ್ಯ ಕಾಣಿಸ್ತಿತ್ತಲ್ಲ. ಹೀಗಿದ್ದು ಬಿಟ್ಟಿದ್ವಿ ಎಲ್ಲರೂ ಹೀಗೆ ಬೆಂಡಾಗ್ಬೋದು. ಸಡನ್ನಾಗಿ ಬೆಂಡಾಗ್ಬಿಟ್ಟಿದ್ರು ಕೂಡ ಅಸಹ್ಯ ಆಗ್ತದೆ. ಅದು ದೇವರಿಗೆ ಎಷ್ಟು ಮ್ಯಾಚಿಂಗ್ ಅಂದರೆ ಆಗ ನೋಡಿ ಮನುಷ್ಯ ಅದೇ ಹೇಳ್ತಾರೆ, ಈ ದೇಹನೇ ಒಂದು ಲೆಸನ್ ನಮಗೆ ಅಂತ ಹೇಳ್ತಾರೆ. ದೇಹನೇ ಚೆನ್ನಾಗಿ ಅರ್ಥ ಮಾಡ್ಕೊತಾ ಹೋದರೆ ದೇವ್ರ ಮಹಿಮೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆಕಾರ ಕೊಟ್ಟ ದೇವರಿಗೆ ಆಕಾರ ಇಲ್ಲ ಬಿಡ್ತಾರೆ, ದೇವರಿಗೆ ಆಕಾರ ಇಲ್ಲ. ಆ ರೀತಿ ಎಕ್ಸಾಮ್ ಇದ್ದರೆ ಫೇಲ್ ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ ತಪ್ಪು. ಏನೋ ಅದು ಹೇಳಿದ ಅದೇ ಅದು ಮಾಡಿದ ಅದೇ ಸ್ಟೈಲ್, ಯಾರೂ ಒಳಗೆ ಬರೋದಿಲ್ಲ. ಅದು ಎಷ್ಟು ಫ್ರ್ಯಾಕ್ಷನ್ ಚೇಂಜ್ ಆಗ್ತಾ ಇರಬೇಕಾಗೇ. ಆ ಮೂಲಕ ಪರಮಾತ್ಮ ಏನು ತೋರಿಸ್ತಾನೆ? ತನ್ನ ಅನುಗ್ರಹವನ್ನು ತೋರಿಸ್ತಾನೆ. ಅದನ್ನೇ ಹೇಳ್ತಾರೆ. ಸಾನುರಾಗ ಅವಲೋಕನಂ ಸ್ಮರಾಮಿ ಭವತಿಂತಾಪ ಹೇಳಬೇಕಾದ್ರೆ ಅಮೃತ ಸಾಗರಂ ಅಂತ ಹೇಳ್ತಾ ಸಾನುರಾಗ ಅವಲೋಕನಂ ಸ್ಮರಾಮಿ. ಅದು ಪರಮಾತ್ಮ ನಾನು ನೋಡಿದ್ನಲ್ಲ, ಎಲ್ಲಿ ನೋಡಿದ? ದಿವ್ಯಾದೇಶ ಪ್ರಣೀತಿ ದೃಢ ಹರವರೋಧ್ಯ ವಿಘಾತಾದ್ಯಾಸೇವ ದುದ್ದಯಾರ್ದ್ರ ಸಹಜವಕರೋತ್ ರಾಮ ಮುಕುಂದ. ಬಂದಾಗೆ ಒಳ್ಳೆ ಭಾರಿ ಬೆಚ್ಚಗಿದ್ದಾಗ ಏನು ಮಾಡ್ತಾರೆ? ಮುಖದಲ್ಲೇ ತೋರಿಸ್ಬಿಡ್ತಾರೆ.
ಅದಕ್ಕೇ ಅವಲೋಕನದಿಂದಲೇ ಅದು ಸೂಚಿಸ್ತಾನೆ ಅನುಗ್ರಹವನ್ನು. ಎಂಥ ಅನುಗ್ರಹ? ಭೂರಿ ಅನುಗ್ರಹ, ಮಹಾನುಗ್ರಹ ಅದು ಅಂತ. ಈ ಕ್ಷೇತ ಈ ರೀತಿ ಚಿಂತನೆ ಮಾಡಬೇಕು, ದೇವರು ಚಿಂತನೆ ಮಾಡಬೇಕಾದ್ರೆ ನಮ್ಮ ಕಡೆ ನೋಡ್ತಿದ್ದಾನೆ, ಅನುಗ್ರಹ ದೃಷ್ಟಿ ಬೀರಿದ್ದಾನೆ ಅಂತ ತಿಳ್ಕೊಂಡು ಎಲ್ಲ ಗಮನ ಇರಬೇಕಾಗ. ಆಮೇಲೆ ಚಿಂತಾಮಯಂ, ದೇವರು ಎಂಥವನು ಅಂದರೆ ಚಿಂತಾಮಯ. ನಮಗೆ ಪ್ರಾಬ್ಲಮ್ ಶುರುವಾಯ್ತು ಈಗ. ಆನಂದಮಯ ಅಂದ್ರೇನು? ಚಿಂತಾಮಯ ಅಂದ್ರೇನು? ಚಿಂತೆ ತುಂಬಿದವನು ಅಂತ ಮಯಕ್ಕೆ ಬಂತಲ್ಲ. ಚಿಂತಾ ಶಬ್ದಕ್ಕೆ ಆ ರೀತಿ ಚಿಂತೆ ತುಂಬಿದವನು ಅಂತ ಅರ್ಥ ಅಲ್ಲ. ಚಿಂತಾ ಅಂದರೆ ಹೇಗೆ ಬಿಡಿಸ್ತಾರೆ? ಯಸ್ಮಾತ್ ಸಂಚಿಂತಿತೋ ವಿಷ್ಣು ಚಿಂತಿತಂ ಪ್ರದದಾತ್ಯಜ ತಸ್ಮಾತ್ ಚಿಂತಾಮಯಂ ದೇವಂ ವದಂತಿ ಜ್ಞಾನಚಕ್ಷುಷಃ ಇತಿ ಚ. ಇದು ಹೊಸ ಅರ್ಥ. ಏನದು? ಚಿಂತಾಮಣಿ ಅಂತೀವಲ್ಲ ಹಾಗೆ. ಚಿಂತಾಮಣಿ ಪಾಪ ಚಿಂತೆ ಮಾಡ್ತಾ ಕುಡಿಬೇಡಿ ಅಂತಲ್ಲ, ಚಿಂತೆ ಮಾಡ್ತಾ ಕೂತಿದ್ದೆ ಬಿಡಿ ಅಂತ ಹೇಳ್ತೇವಾ? ಕೇಳಿದ್ದನ್ನು ಕೊಡುತ್ತೆ ದೇವರು. ಚಿಂತಾಮಯ ಅಂದ್ರೇನು? ಚಿಂತಿಸಿದ್ದನ್ನು ಕೊಡ್ತಾನೆ. ಕಾಮಧೇನು, ಕಾಮನ ಬಯಸಿದ್ದು. ಕಲ್ಪಿಸ್ಕೊಡು, ಅರ್ಥಿಕಲ್ಪಿತ ಕಲ್ಪೋಯಂ. ಕಲ್ಪ ಅಂದರೆ ಎಲ್ಲ ಒಂದೇ ಅರ್ಥಗಳೇ. ಚಿಂತ, ಕಾಮ, ಕಲ್ಪ. ದೇವರೆಲ್ಲವನ್ನೂ ಕೊಡೋ ಶಕ್ತಿ ದೇವರಿಗಿರೋದ್ರಿಂದ ಚಿಂತಾಮಯ ಅಂತ ಆರಾಧನೆ ಮಾಡಬೇಕು. ಚಿಂತಾಮಯಂ, ಚಿಂತಾಪ್ರಧಾನಂ. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಬಾಯ್ಬಿಟ್ಟು ಕೇಳಕ್ಕೆ ಹೋಗಬೇಡಿ, ದೇವರು ಮನಸ್ಸನ್ನು ತಿಳ್ಕೊಂಡು ಕೊಡ್ತಾನೆ. ಗಟ್ಟಿಯಾಗಿ ಕೂಗಿ ಕೇಳಿಸ್ತಿಲ್ಲಪ್ಪ ಅಂತ ಕೇಳಕ್ಕೆ ಹೋಗಬೇಡಿ ಅಂತ ಅರ್ಥ ಅದಕ್ಕೆ. ಚಿಂತಿತ, ಮನಸ್ಸನ್ನು ಅಂದ್ಕೊಂಡ್ರೆ ಸಾಕು ಓಟ್ಬಿಡ್ತಾನೆ. ಅದೇ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ. ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅಂತ. ಬೇಕು ಅಂದರೆ ರೆಡಿ ಆಗಲೇನು. ಇಲ್ಲಿ ಪ್ರಧಾನ ಅಂತ ಅಷ್ಟೇ ಅರ್ಥ. ಪ್ರಾಚುರ್ಯ, ಅಲ್ಲಿ ಪ್ರಾಚುರ್ಯ ಅಂಥೇಳಿ ಇಂಥ ಪ್ರಾಚುರ್ಯ ಅಲ್ಲ. ಅಲ್ಲಿ ಪ್ರಾಚುರ್ಯ ಅಂದರೆ ಅಭೇದ ರೂಪದ ಪ್ರಾಚುರ್ಯ ಅದು. ಇಲ್ಲಿ ಪ್ರಾಚುರ್ಯ ಅಂದರೆ ಏನರ್ಥ? ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾರೆ ಅಷ್ಟೇ ಅರ್ಥ, ಬೇರೆ ಅರ್ಥ ಮಾಡಬಾರ್ದು. ಪರಮಾತ್ಮನ ಸ್ವರೂಪದ ಸಾಮರ್ಥ್ಯ ಹೇಳ್ತಿದ್ದಾರೆ ಹೊರತು ಚಿಂತೆ ಇರೋದು ಇವನಲ್ಲಿ. ಚಿಂತೆ ಶಬ್ದಕ್ಕೆ ಎರಡರ್ಥ. ಚಿಂತಿತ, ಆಲೋಚನೆ ಬಂದರ್ಥ. ಚಿಂತಾ, ದುಃಖ, ಚಿಂತೆಗೊಳಗಾಗೋದು. ಕನ್ನಡದಲ್ಲಿ ಅದೇ ಹೆಚ್ಚು ಪ್ರಸಿದ್ಧಿಲಿರೋದು. ಚಿಂತೆ ಮಾಡ್ತಾ ಏನರ್ಥ? ದುಃಖಿತನಾಗಿದ್ದಾನೆ, ಭಾಳ ಗೋಳಾಡ್ತಿದ್ದಾನೆ ಅಂತ ಅರ್ಥ. ಸಂಸ್ಕೃತದ ಚಿಂತನ ಶಬ್ದಕ್ಕೆ ಮುಖ್ಯವಾದ ಅರ್ಥ ಅಂದ್ರೇನು? ಚಿಂತನ ಮಾಡ್ತಾನೆ, ವಿಚಾರ ಮಾಡ್ತಾನೆ ಅಂತ ಅರ್ಥ. ಯೋಚನೆ ಮಾಡ್ತಾನೆ ಅಂತ ತಕ್ಷಣ ಪರಮಾತ್ಮ ಕೊಡ್ತಾನೆ. ಅದಕ್ಕೇ ಮನನ ಮಾಡಿ ಅಂತ ಅದಕ್ಕೆ ಹೇಳ್ತಾನೆ ಅಂದರೆ ಕೊಡ್ತೇನೆ. ಮನನ ಮಾಡ್ತಾ ಹೋದರೆ ಮೊದಲು ಅರ್ಥ ಆಗಲಿಲ್ಲ, ಮನನ ಮಾಡಿದ ಅರ್ಥ ಆಯಿತು. ಮನನ ಮಾಡಿದಾಗ ಅರ್ಥ ಆಗಲಿಲ್ಲ, ದೇವರ ಅರ್ಥ ಮಾಡಿಸ್ದ. ನೀವು ಮಾಡಿ ಮಾಡಿಸ್ತೀನಿ ಅಂತ ಅರ್ಥ. ಬೇಸ್ಟ್ ಹೇಳಿ ಇನ್ನೊಂದು 20 ಸತ್ ಬರಿ ಅಂತ ಹೇಳ್ತಾರೆ. ಬರೆದ್ರೆ ಏನಾಗುತ್ತೆ ಅವನಿಗೆ? ಅರ್ಥ ಆಗುತ್ತೆ. ಅದೇ ಟ್ರಿಕ್ ದೇವ್ರು ನಿಂತು ಮಾಡಿಸ್ತಾನೆ. ಅದಕ್ಕೇನೆ ವಸ್ತ್ರ ಧರಿಸಿರ್ತಾನೆ, ಮರ್ಯಾದೆ ಉಳಿಸ್ಕೊಂಡಿದ್ದಾನೆ. ಈಗ ಅದಕ್ಕೆ ಹೇಳ್ತಾರೆ, ವತ್ಸ ಮರ್ಯಾದೆ ಕೊಟ್ಟಿಲ್ಲ ಮಾನದನು ಎಂದೆನಿಪ ವಸ್ತ್ರದಿ. ಅದಕ್ಕೆ ತಾವು ಹೇಳ್ತಾರೆ, ಆ ವಸ್ತ್ರದಲ್ಲಿದ್ದು ಪರಮಾತ್ಮ ಏನು ಮಾಡ್ತಾನೆ? ನಮ್ಮಲ್ಲಿಗೆ ವಸ್ತ್ರದಲ್ಲಿದ್ದು ಮರ್ಯಾದೆ ಕೊಡ್ತಾನೆ. ದ್ರೌಪದಿ ದೇವಿಗೆ ವಸ್ತ್ರನೇ ನೇರಾಗಿ ಕೊಟ್ಟರು, ನೇರಾಗಿ ಕೊಟ್ಟ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಶಟರ್ ಇದೆ, ಚಳಿ ಹೋಗಿಬಿಡ್ತು. ಶಟರಿಂದ ಚಳಿ ಹೋಗಲಿಲ್ಲ. ಅದರೊಳಗೆ ಯಾವ ಗುಣ ಇಟ್ಟಿದ್ದಾನೆ ಪರಮಾತ್ಮ? ರಸೋಹಂ ಅಪ್ಸು ಕೌಂತೇಯ, ಗುಣಕ್ಕೆ ನಿಯಾಮಕನಾಗಿದ್ದ. ಆ ಹೋಗಿದ್ದು ಯಾರಿಂದ ಮುಖ್ಯವಾಗಿ? ಅದು ದೇವರಿಂದ. ಈ ಮಲೇರಿಯಾ ಬಂದಿದೆ, ಎಷ್ಟು ಹೊತ್ಕೊಂಡ್ರು ಹೋಗಲ್ಲ. ಅದಕ್ಕೆ ಇದಕ್ಕಿಲ್ಲ, ತೋರಿಸ್ತಾರೆ, ಆ ಶಕ್ತಿ ಇಲ್ಲ ಅದಕ್ಕೀಗ. ಈ ಮನೆಯಲ್ಲಿಲ್ಲ ಎಲ್ಲ ಹೊತ್ತಿಗೆ ಹೊತ್ಕೊಂಡ್ರು ಏನೂ ಹೋಗಲ್ಲ, ಅದಕ್ಕೆ ಚಳಿ ಹೋಗೋದಿಲ್ಲ. ಅದಕ್ಕೆ ಇದು ಈ ಚಳಿ ಅಲ್ಲ, ಅದು ಒಳಗಿನ ಚಳಿ. ಆ ಚಳಿ ದೇವರು ಹಾಗೆ ಅದನ್ನು ಹೋಗಲಾಡಿಸ್ತಾನೆ. ಇದೆಲ್ಲ ಒಂದಕ್ಕೊಂದು ಕಂಪೇರ್ ಮಾಡೋದು. ಎಕ್ಸ್ಟರ್ನಲ್ ಇಂಟರ್ನಲ್ ಎರಡು ಬೇರೆ. ಯಸ್ಮಾತ್ ಸಂಚಿಂತಿತೋ ವಿಷ್ಣು ಚಿಂತಿತಂ ಬರಿ ದದಾತಿ ಅಲ್ಲ, ಪ್ರದದಾತಿ ಅಜಃ ತಸ್ಮಾತ್ ಚಿಂತಾಮಯಂ ದೇವಂ ವದಂತಿ ಜ್ಞಾನಚಕ್ಷುಷಃ ಇತಿ ಚ. ಇದೆಲ್ಲ ಹೇಗೆ ಅಂದರೆ ಮೂಲ ಶ್ಲೋಕ ಅರ್ಥ ಮಾಡ್ಕೊತ ಓದ್ತಾ ಹೋಗಿಬಿಟ್ರೆ ಕರೆಕ್ಟಾಗಿ ಮ್ಯಾಚ್ ಆಗಿಬಿಡುತ್ತೆ. ಇಲ್ಲ ಅದು ಇದು ಡೀಲಿಂಕ್ ಆಗಬಾರ್ದು, ತಿಳಿತಾ? ಆ ರೀತಿ ಬರಿತಾ ಹೋಗ್ತಾರೆ. ಯಾವ ಪದ ಕಷ್ಟ ಇದೆಯೋ ಪದಕ್ಕೆ ಅರ್ಥ ಹೇಳಿದೆ ಅಂತ. ಆ ರೀತಿ ಪರಮಾತ್ಮ ಚಿಂತಾಮಯದ ಧ್ಯಾನ ಮಾಡಬೇಕು ಅಂದರೆ ಆ ಚಿಂತನೆ ಏನು ಮಾಡ್ಕೊಂಡಿರ್ತೀವೋ ಮನಸ್ಸಿನೊಳಗೆ ಕೇಳೋದಕ್ಕೆ ಹೋಗಬೇಡಿ, ತಯಾರು ಕೊಟ್ಟೇ ಬಿಡ್ತಾನೆ. ಇಷ್ಟು ದೇವರು ಇವತ್ತು ಓದ್ತಾನೆ. ಬೇಡ ಅಂದರೂ ಕರೆಕ್ಟ್ ಓಪನ್ ಆಗಲ್ಲ. ಅದು ಬಾಲಿ ಏನು ಹೇಳಬೇಕು ಅಂದ್ಕೊಳ್ಳದೆ ಅಂದರೆ ಸಾಕು, ಕೆಲಸ ಆಗಿಬಿಡುತ್ತೆ. ಈಗ ದೇವರು ಅನುಗ್ರಹ ಮಾಡ್ತಾನೆ. ಈ ದೇವರ ಸಾಮರ್ಥ್ಯ ಅಂತ ಹೇಳ್ಕೊಂಡು ಧ್ಯಾನ ಮಾಡಬೇಕು. ಯಾವನ್ನ ಜಾಯೇತ ಪರಾವರೇಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿ ಯೋಗ ತಾವತ್ ಸ್ಥವೀಯಸ ಪುರುಷಸ್ಯ ರೂಪಂ ಕ್ರಿಯಾವಸಾನೆ ಪ್ರಯತಸ್ಮರೇತ. ಇದಿಷ್ಟು ಕೂಡ ನಾಳೆ ಅಲ್ಲ, ನಾಡಿದ್ದು. ನಾಳೆ ರಜಾ, ಅಫಿಷಿಯಲ್ ರಜಾ ನಾಳೆ. ಅಫಿಷಿಯಲ್